ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಫೆಬ್ರವರಿ ತಿಂಗಳ 17ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 2:11 ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಚಿತ್ತಾ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 5:19 ಇರಲಿದೆ. ನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಅಪರಾಹ್ನ 3:37 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲಯೋಗ. ಇದು ಈ ದಿನ ಬೆಳಿಗ್ಗೆ 8:54 ಇರಲಿದೆ. ನಂತರ ಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:13 ಬೆಳಿಗ್ಗೆ 9:41 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:05 ಮಧ್ಯಾಹ್ನ 3:33 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11:09 ಮಧ್ಯಾಹ್ನ 12:37 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:57 ಮಧ್ಯಾಹ್ನ 1:42 ಹಾಗೆ ಅಪರಾಹ್ನ 3:12 ಅಪರಾಹ್ನ 3:57 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 12:45 ರಾತ್ರಿ 2:33 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:44 ಸೂರ್ಯಾಸ್ತ ಸಂಜೆ 6:23. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ. ನಮ್ಮ ಮನಸ್ಸಿಗೆ, ಮನಸ್ಸಿನ ಕಲ್ಪನೆಗೆ, ಹಾಗೆ ಚಂಚಲವಾದಂತಹ ಮನಸ್ಸಿಗೂ ಕೂಡ ಚಂದ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರಿಗೆ ಮನಸ್ಸು ಚಂಚಲವಾಗಿದೆ ಅಂಥವ್ರಿಗೆ ಚಂದ್ರನ ಅನುಗ್ರಹ ಪರಿಪೂರ್ಣವಾಗಿ ಇರೋದಿಲ್ಲ. ಆದ್ದರಿಂದಲೇ ನಮ್ಮ ಮನಸ್ಸನ್ನು ಕೂಡ ಈ ದಿನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಹಾಗೆ ಚಂದ್ರ ಯಶಸ್ಸಿಗಾಗಲಿ, ಪ್ರಯಾಣಕ್ಕಾಗಲಿ, ಸಂಚಾರಕ್ಕಾಗಲಿ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನೀವು ಮಾಡುವಂತಹ ಪ್ರಯಾಣ, ನಿಮ್ಮ ಸಂಚಾರ, ನಿಮ್ಮ ಪ್ರವಾಸ ಅತ್ಯಂತ ಲಾಭದಾಯಕವಾಗಿ ನಡೆಯುತ್ತೆ. ಹಾಗಾಗಿ ಯಾವುದೇ ರೀತಿಯ
ವಿಘ್ನಗಳು ಪ್ರಯಾಣದಲ್ಲಿ ಕಡಿಮೆ ಇರುವಂಥದ್ದು. ಹಾಗಾಗಿನೇ ಈ ದಿನ ನೀವು ಮಾಡುವಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ನಿಮ್ಮ ಉದ್ಯೋಗದಲ್ಲಿ ನೀವು ಅಂದುಕೊಂಡಂತಹ ಕೆಲಸಗಳು ನಿಮ್ಮ ಯಶಸ್ಸಿಗೆ ಪೂರಕವಾಗಿ ಇರುವಂಥದ್ದು. ಹಾಗಾಗಿನೇ ಈ ದಿನದಲ್ಲಿ ಚಂದ್ರನ ಆಧಾರದ ಮೇಲೆ, ಅಂದರೆ ನಿಮ್ಮ ಮನಸ್ಸಿನ ಆಧಾರದ ಮೇಲೆ ಕೆಲಸಗಳು ನಡೆಯುತ್ತೆ. ಮನಸ್ಸಿದ್ದರೆ ಮಾರ್ಗ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗೆ ಈ ದಿನ ಯಾರು ದ್ರವ ಪದಾರ್ಥಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ, ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ ಅಥವಾ ಖರೀದಿ ಮಾಡುವಂಥವ್ರಿಗೂ ಕೂಡ ಉತ್ತಮವಾದಂಥ ಅವಕಾಶಗಳು ಸಿಕ್ಕುವಂಥದ್ದು. ಆದರೆ ಈ ದಿನ ಇರುವಂಥ ಗುರುಹೋರಾದಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರಂತೂ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಆದರೆ ಈ ದಿನ ಇರುವಂಥ ಬೆಳಗಿನ ಗುರುಹೋರಾದ ಸಮಯದಲ್ಲಿ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ನೀವು ನೋಡಿಕೊಂಡು ಮುಂದುವರಿಬೇಕಾಗತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 8:39 ಬೆಳಿಗ್ಗೆ 9:38 ಇನ್ನು ಅಪರಾಹ್ನ 3:28 ಅಪರಾಹ್ನ 4:27 ಹಾಗೆ ರಾತ್ರಿ 10:30 ರಾತ್ರಿ 11:31 ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಇದು ಕೂಡ ಅನ್ಫೇವರಬಲ್ ಆಗಿ ಇರುವಂಥದ್ದು. ಹಾಗಾಗಿ ಈ ದಿನ ಶನಿ ಹೋರಾದಲ್ಲಿ ಯಾವುದೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಏಕೆಂದರೆ ಕೆಲಸಗಳು ತುಂಬ ನಿಧಾನಗತಿಯಲ್ಲಿ ಸಾಗುತ್ತೆ, ಬೇಗ ಫಲಿತಾಂಶಗಳು ಸಿಕ್ಕಲ್ಲ. ನಿಮ್ಮ ತಾಳ್ಮೆ ಪರೀಕ್ಷಿಸಲ್ಪಡುವಂಥ ಸಂದರ್ಭಗಳು ತುಂಬ ಇರುತ್ತೆ. ಹಾಗಾಗಿನೇ ಈ ದಿನ ಇರುವಂಥ ಶನಿ ಹೋರವನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಇದು ಈ ದಿನ ಬೆಳಿಗ್ಗೆ 7:41 ಬೆಳಿಗ್ಗೆ 8:39 ಇನ್ನು ಮಧ್ಯಾಹ್ನ 2:30 ಮಧ್ಯಾಹ್ನ 3:28 ಹಾಗೆ ರಾತ್ರಿ 9:28 ರಾತ್ರಿ 10:30 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಅನ್ಫೇವರಬಲ್ ಆಗಿರುವಂಥ ಕುಜ ಇದು ಈ ಭೂಮಿ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ, ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಅಷ್ಟೊಂದು ಭರವಸೆ ಮೂಡಿಸುವಂಥ ಸಮಯ ಅಲ್ಲ. ಏಕೆಂದರೆ ನಿಮ್ಮ ಭೂಮಿ ವ್ಯವಹಾರಗಳಾಗಲಿ, ಭೂಮಿಯ ಮಾರಾಟ ಆಗಲಿ, ಖರೀದಿ ಆಗಲಿ, ಭೂಮಿಯಲ್ಲಿ ಅಥವಾ ನಿಮ್ಮ ಮನೆ, ಜಮೀನು, ಸೈಟು ಇತ್ಯಾದಿಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಈ ದಿನ ಇರುವಂಥ ಕುಜ ಹೊರ ಫೇವರಬಲ್ ಆಗಿಲ್ಲ. ಹಾಗೆ ಈ ನ್ಯಾಯಾಲಯದಲ್ಲಿ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ತಂಟೆ ತಕರಾರುಗಳಿದ್ರೂ ಕೂಡ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಕೂಡ ಈ ಕುಜ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಪ್ರಯತ್ನ ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಬೆಳಿಗ್ಗೆ 9:38 ಬೆಳಿಗ್ಗೆ 10:36 ಇನ್ನು ಅಪರಾಹ್ನ 4:27 ಸಂಜೆ 5:25 ಹಾಗೆ ರಾತ್ರಿ 11:31 ರಾತ್ರಿ 12:33 ಕುಜ ಹೋರ ಇರುವಂಥ ಸಮಯ. ಇದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡ್ಕೊಳ್ಳಿ. ಒಳ್ಳೆಯ ಮುಹೂರ್ತ ಯಾವುದು ಅನ್ನೋಂಥದ್ದನ್ನು ಕಂಡುಹಿಡಿಬೇಕು. ಅದಕ್ಕಾಗಿಯೇ ಪ್ರತಿ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಂಡು ನೀವು ಮುಂದುವರಿಬೇಕು. ಅದರಲ್ಲೂ ಕೆಲವೊಂದು ನಿರ್ದಿಷ್ಟ ಹೊರದಲ್ಲಿ ನೀವು ಕೆಲಸಗಳನ್ನು ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ, ಕಾರ್ಯಸಿದ್ಧಿ ಆಗತ್ತೆ. ಅದಕ್ಕಾಗಿಯೇ ಹೊರವನ್ನು ಕೂಡ ನೀವು ಪ್ರತಿದಿನ ಅಬ್ಸರ್ವ್ ಮಾಡ್ತಾ ಇರಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶಗಳನ್ನು ನಿಮ್ಮ ಕೆಲಸಗಳಿಂದ ಪಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳಿರುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ನೀವು ಪ್ರತಿನಿತ್ಯ ಈ ಜ್ಯೋತಿಷ್ಯವನ್ನು ಕೇಳ್ತಾ ಇದ್ದೀರಿ. ಇಲ್ಲಿ ಜ್ಯೋತಿಷ್ಯ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೇಳುವಂಥದ್ದು ನನ್ನ ಹಣೆ ಬರಹ ಅಥವಾ ನನ್ನ ಕರ್ಮ ಅನ್ನುವಂಥ ವಿಚಾರವನ್ನು ಆಗಾಗ್ಗೆ ನೀವು ಕೇಳಿರ್ಬೋದು. ಏಕೆಂದರೆ ನನ್ನ ಹಣೆ ಬರಹವೇ ಸರಿಯಿಲ್ಲ, ನನ್ನ ವಿಧಿ ಬರಹ ಸರಿಯಿಲ್ಲ, ಇದು ನನ್ನ ಕರ್ಮ, ನನ್ನ ಪಾಲಿಗೆ ಬಂದು ಒದಗಿರುವಂಥ ಪಾಪದ ಫಲ ಇದು ಅನ್ನುವಂಥ ಮಾತುಗಳನ್ನು ಆಗಾಗ್ಗೆ ಕೆಲವರು ಹೇಳ್ತಾ ಇರ್ತಾರೆ. ಇಲ್ಲಿ ಕರ್ಮ ಅಂದರೆ ಏನು ಅನ್ನುವಂಥ ವಿಚಾರ ಮೊದಲು ತಿಳ್ಕೊಳ್ಳುವಂಥ ಅಗತ್ಯತೆ ಇದೆ. ಇಲ್ಲಿ ಕರ್ಮ ಅಂತ ಹೇಳಿದ್ರೆ ಅದು ನಮ್ಮ ಗತ ಜನ್ಮದ ಕರ್ಮ ಫಲ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಕರ್ಮದ ಸಂಚಿತ ಫಲವನ್ನು ಈ ಒಂದು ಜನ್ಮದಲ್ಲಿ ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು. ಹಾಗಾಗಿನೇ ಈ ಜನ್ಮದಲ್ಲಿ ಮಾಡಿದ್ದರ ಕರ್ಮಫಲ ಈ ಜನ್ಮದಲ್ಲಿ ಯಾವಾಗ ಅನುಭವಿಸ್ತೇವೆ ಅನ್ನುವಂಥ ಒಂದು ಜಿಜ್ಞಾಸೆ ಕೂಡ ಇದೆ.
ಹಾಗಾಗಿ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಕರ್ಮಫಲ ಮತ್ತು ಈ ಜನ್ಮದಲ್ಲಿ ಮಾಡಿರುವಂಥ ಕರ್ಮಗಳು ಇದನ್ನು ಯಾವಾಗ ನಾವು ಅನುಭವಿಸಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ಕೆಲವರಲ್ಲಿ ಇರುತ್ತೆ. ಅದಕ್ಕೆ ಈ ಜನ್ಮದ ಕರ್ಮ ಅಂತ ಅಂದಾಗ 10ನೇ ಮನೆಯನ್ನು ನಾವು ನೋಡಬೇಕು. ಇಲ್ಲಿ ಈ ಗೋಚಾರದಲ್ಲಿ ಕರ್ಮ ಅಂತ ಹೇಳಿದ್ರೆ ನಮ್ಮ ಉದ್ಯೋಗವನ್ನು, ನಮ್ಮ ವೃತ್ತಿಯನ್ನು, ನಮ್ಮ ಚಟುವಟಿಕೆಯನ್ನು, ಹಾಗೆ ನಾವು ಹಣದ ಸಂಪಾದನೆಗೆ ಇಟ್ಟುಕೊಂಡಿರುವಂಥ ಯಾವುದೇ ಒಂದು ವೃತ್ತಿಯ ಮೂಲವನ್ನು ಕರ್ಮ ಅಂತ ಕೂಡ ಹೇಳುವಂಥದ್ದಿದೆ. ಇದನ್ನು ನಾವು 10ನೇ ಮನೆಯಿಂದ ತಿಳ್ಕೊಳ್ಬೋದು. ಇಲ್ಲಿ 10ನೇ ಮನೆ ಈ ಉದ್ಯೋಗ ಸ್ಥಾನ, ಕರ್ಮಸ್ಥಾನ. ಇದು ಇಲ್ಲಿ 10ರಿಂದ 10ನೇ ಮನೆ ಅಂತ ಹೇಳಿದ್ರೆ 7ನೇ ಮನೆಯನ್ನು ನೋಡಬೇಕು. ಅಂದರೆ ಕೇಂದ್ರ ಮನೆಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ಹಾಗೆ ಗ್ರಹಗಳಾಗಿ ರಾಹು, ಕೇತು, ಮುಖ್ಯವಾಗಿ ಶನಿಯನ್ನು ನಾವು ಈ ಕರ್ಮದ ವಿಚಾರದಲ್ಲಿ ನೋಡಬೇಕು. ಈ ಜನ್ಮದಲ್ಲಿ ಮಾಡಿದಂತಹ ಕರ್ಮ ಫಲ ಯಾವಾಗ ನಾವು ಅನುಭವಿಸ್ತೇವೆ, ಈ ಕರ್ಮವನ್ನು ಹೇಗೆ ಕಳ್ಕೊಳ್ತೇವೆ ಅನ್ನುವಂಥದ್ದನ್ನು ನೋಡಿದ್ರೆ ಈ ಜನ್ಮದಲ್ಲಿ ನಮಗೆ ಬರುತ್ತಲ್ಲ ಸಾಡೆ ಸಾತಿಯ ಸಮಯ, ಶನಿಯ ಸಾಡೆ ಸಾತಿ, ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಕರ್ಮ ಫಲವನ್ನು ಕಳ್ಕೊಳ್ತಾರೆ. ಏಕೆಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಗರಿಷ್ಠ 3 ಬಾರಿ, ಕನಿಷ್ಠ 1 ಬಾರಿ ಸಾಡೆ ಸಾತಿ ಬಂದೇ ಬರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ 30 ವರ್ಷಗಳ ವಯಸ್ಸನ್ನು ತಲುಪುವಂತಹ ಹೊತ್ತಿಗೆ ಒಂದು ಸಲ ಈ ಸಾಡೆ ಸಾತಿ ಬಂದು ಹೋಗಿರುತ್ತೆ. ಹಾಗಾಗಿ ಈ ಸಾಡೆ ಸಾತಿಯ ಅವಧಿ 7.5 ವರ್ಷಗಳಾಗಿರುತ್ತೆ. ಈ ಜನ್ಮದಲ್ಲಿ ಶುಭ ಕೆಲಸವನ್ನು ಮಾಡಿದರೆ ಸಾಡೆ ಸಾತಿ ಸಂದರ್ಭದಲ್ಲಿ ಕೆಟ್ಟ ಫಲಗಳು ಸಿಕ್ಕಲ್ಲ ಅನ್ನುವಂಥ ಅರ್ಥ. ಹಾಗೆ ನಾವು ಪ್ರತಿದಿನ ಒಂದಲ್ಲ ಒಂದು ಕರ್ಮವನ್ನು ಮಾಡ್ತಾನೆ ಇರ್ತೀವಿ. ಅದು ಒಂದು ಕಡೆ ಶೇಖರಣೆ ಆಗಿ ಸಾಡೆ ಸಾತಿ ಸಮಯದಲ್ಲಿ ಪ್ರತಿಫಲವನ್ನು ಕೊಡಲಿಕ್ಕೆ ಆರಂಭ ಮಾಡಿಬಿಡುತ್ತೆ. ಇಲ್ಲಿ ಶನಿ ಕರ್ಮಗುರು, ನಮ್ಮ ಕೆಲಸ ಕಾರ್ಯಗಳಲ್ಲಿ ಇರುವಂಥ ನ್ಯಾಯ ಅನ್ಯಾಯಗಳನ್ನು ನಿಷ್ಕರ್ಷೆ ಮಾಡುವಂಥವನು ಶನಿ. ಹಾಗಾಗಿನೇ ಇಲ್ಲಿ ಶನಿ ನಿಷ್ಠುರವಾದಂತಹ ಫಲಗಳನ್ನು ಪ್ರತಿಯೊಬ್ಬರಿಗೂ ಕೂಡ ದಯಪಾಲಿಸ್ತಾನೆ. ಇನ್ನು ಶನಿಯ ಗೋಚಾರ ಫಲ ಕೂಡ ನಮ್ಮ ಈ ದಿನದ ಜನ್ಮದ ಕರ್ಮದ ಫಲವೇ ಆಗಿರುತ್ತೆ. ಅತ್ಯಂತ ನಿಧಾನವಾಗಿ ಚಲಿಸುವಂತಹ ಶನಿ ಲೆಕ್ಕ ಚುಕ್ತ ಮಾಡಿಯೇ ಮುಂದೆ ಹೋಗುವಂಥವನು. ಹಾಗಾಗಿ ಬೇರೆ ಯಾವ ಗ್ರಹಗಳಿಗೂ ಕೂಡ ಈ ಶನಿಯಷ್ಟು ನಿಕೃಷ್ಟವಾದಂತಹ ಫಲವನ್ನು ಕೊಡುವಂಥ ಶಕ್ತಿ ಇಲ್ಲ. ಹಾಗೆ ವ್ಯಕ್ತಿ ಕರ್ಮಫಲ ಅನುಭವಿಸದೆ ಸತ್ತರೆ ಆ ಕರ್ಮ ಮುಂದಿನ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗಿಬಿಡುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಕುಕೃತ್ಯಗಳನ್ನು ಮಾಡಿ, ಅಂದರೆ ಕೆಟ್ಟ ಕೆಲಸಗಳನ್ನು ಮಾಡಿ ತುಂಬ ಸಂತೋಷದಿಂದ, ತುಂಬ ಆನಂದದಿಂದ ಸತ್ರೂ ಕೂಡ ಅದಕ್ಕೆ ಬರುವ ಜನ್ಮದಲ್ಲಿ ಲೆಕ್ಕ ಕೊಡಲೇಬೇಕಾಗತ್ತೆ. ಹಾದಿ ಬೀದಿಯಲ್ಲಿ ನೀವು ನೋಡಿರ್ತೀರಿ, ಕೈಕಾಲು ಇಲ್ಲದ ಭಿಕ್ಷುಕರು ಕಾಣಿಸ್ತಾರೆ. ಅವರು ಹಿಂದಿನ ಜನ್ಮದ ಕರ್ಮಕ್ಕೆ ಈಗ ಲೆಕ್ಕವನ್ನು ಚುಕ್ತ ಮಾಡ್ತಾ ಇರ್ತಾರೆ. ಆದ್ದರಿಂದಲೇ ನಮ್ಮಲ್ಲಿ ಮನಸ್ಸಿನಲ್ಲೂ ಕೂಡ ಕೆಟ್ಟ ಕರ್ಮಗಳನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಹಿರಿಯರು ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಈ ಕರ್ಮ ಫಲದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಜನ್ಮದಲ್ಲಿ ಬರುವಂತಹ ಕರ್ಮದ ಫಲಗಳೇನಿದೆ ಅದನ್ನು ಸಾಡೆ ಸಾತಿ ಸಮಯದಲ್ಲಿ ನಾವು ತೀರಿಸಿದ್ರೆ ಹಿಂದಿನ ಜನ್ಮದಲ್ಲಿ ಬಂದಿರುವಂತಹ ಕರ್ಮ ಫಲಗಳನ್ನು ನಾವು ತಪ್ಪಿಸ್ಕೊಂಡಿದ್ದೇವೆ ಅಂತ ಅಂದ್ಕೊಂಡ್ರೂ ಕೂಡ ಮುಂದಿನ ಜನ್ಮದಲ್ಲಿ ಅದು ನಮ್ಮನ್ನು ಕಾಡುತ್ತೆ. ಹಾಗಾಗಿ ಈ ಕರ್ಮ ಫಲದಿಂದ ತಪ್ಪಿಸ್ಕೊಳ್ಳಿಕ್ಕೆ ಯಾರಿಂದಲೂ ಕೂಡ, ಯಾವ ಜೀವಿಯಿಂದಲೂ ಕೂಡ ಸಾಧ್ಯ ಇಲ್ಲ. ಇದನ್ನೆಲ್ಲವನ್ನೂ ಕೂಡ ಬಹಳ ನ್ಯಾಯಯುತವಾಗಿ, ಸಂದರ್ಭೋಚಿತವಾಗಿ ನಮಗೆ ಶನಿ ದಯಪಾಲಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಕರ್ಮ, ಗತಕಾಲದ ಕರ್ಮ, ಈ ಜನ್ಮದ ಕರ್ಮ, ಇವುಗಳನ್ನು ನಾವು ವಿಶೇಷ ಗಮನವಹಿಸಿ ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿನೇ ಒಳ್ಳೆಯ ಮಾತುಗಳನ್ನು, ಒಳ್ಳೆಯ ಕೆಲಸಗಳನ್ನು, ಒಳ್ಳೆಯ ಪ್ರಯತ್ನಗಳನ್ನು ಮಾಡ್ತಾ ಇರಿ ಅಂತ ಹಿರಿಯರು ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಕೆಲವೊಮ್ಮೆ ನಮಗೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳಿಂದ, ಚಟುವಟಿಕೆಗಳಿಂದ ಕೆಲವೊಮ್ಮೆ ಭಾರಿ ಅಪಮಾನಗಳು ಕೂಡ ಆಗ್ತಾ ಇರುತ್ತೆ. ಇದು ಕೂಡ ಕರ್ಮದ ಫಲವೇ. ಏಕೆಂದರೆ ನಾವು ಯಾವ ರೀತಿಯಲ್ಲಿ ಆ ಪರಿಸ್ಥಿತಿಗೆ ರಿಯಾಕ್ಟ್ ಮಾಡ್ತೇವೆ ಅದರ ಆಧಾರದ ಮೇಲೆ ನಮಗೆ ಈ ಮಾನ ಅವಮಾನಗಳ ಪ್ರಶ್ನೆ ಬರುತ್ತೆ. ಹಾಗಾಗಿ ಜೀವನದಲ್ಲಿ ನಂಬಿದವರಿಂದಲೇ ಅಥವಾ ನಮ್ಮವರಿಂದಲೇ ಅವಹೇಳನ ಆಗುವಂಥದ್ದು, ಇದನ್ನೇ ಇಂಗ್ಲೀಷಲ್ಲಿ ಇನ್ಸಲ್ಟ್ ಅಂತ ಹೇಳಿ ಕರೀತಾರೆ. ಇದು ಮಾನಸಿಕವಾದಂತಹ ಹಿಂಸೆ, ಮನೋಯಾತನೆ ಇದು. ಏಕೆಂದರೆ ಇದು ಕೂಡ ನಮ್ಮ ಕರ್ಮದ ಫಲದಲ್ಲೇ ಬರುವಂಥದ್ದು. ಸಾಮಾನ್ಯವಾಗಿ ಗುರು ಚಾಂಡಾಲ ಯೋಗ ಅಂದರೆ ಗುರು ಮತ್ತು ರಾಹು ಇದ್ದಾಗ ಈ ಇನ್ಸಲ್ಟ್ ಆಗುತ್ತೆ. ಆಗಲೇ ನಮಗೆ ಶೇಮ್ ಆಗುವಂಥದ್ದು, ಆಗಲೇ ನಮಗೆ ಅವಮಾನ ಆಗುವಂಥದ್ದು. ಆದರೆ ಅದು ಯಾರಿಂದ ಬೇಕಾದರೂ ಕೂಡ ಆಗಬಹುದು. ಹೀಗಾಗಿ ನಮ್ಮವರಿಂದ ಇನ್ಸಲ್ಟ್ ಅಂದಾಗ ಇಲ್ಲಿ ಕುಜ ಮತ್ತು ಕೇತು ಜಾತಕದ ಯಾವ ಮನೆ, ಅಂದರೆ ಲಗ್ನದಿಂದ ಎಲ್ಲಿ ಅಂತ ಹೇಳಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಕುಜ ಇರುವಂಥ ಮನೆ, ಆ ಮನೆಯ ಕ್ಷೇಮ ಭಾವವನ್ನು ಹಾಳು ಮಾಡುವಂಥವನು.
ಹೀಗಾಗಿ ಆ ಕುಜ ಇರುವಂಥ ಮನೆಯ ಕಾರಕತ್ವದ ವಿಚಾರದಲ್ಲಿ ನಾವು ಡಿಫೆನ್ಸಿವ್ ಆಗಿದ್ದಷ್ಟು ಜೀವನ ಆರಾಮದಾಯಕವಾಗಿರುತ್ತೆ. ಇಲ್ಲಿ ಕುಜವತ್ ಕೇತು ಅನ್ನುವಂಥ ಮಾತನ್ನು ಕೇಳಿದ್ದೀರಿ. ಈ ಕುಜ ಮತ್ತು ಕೇತು ಯುತಿ ಇದ್ದಾಗ ಜಾತಕರಿಗೆ ಆ ಮನೆಯ ಅನುಸಾರ ಇನ್ಸಲ್ಟ್ ಆಗುವಂಥದ್ದು ಇರುತ್ತೆ. ಇಲ್ಲಿ ಕುಜ ಅಂತ ಹೇಳಿದ್ರೆ ಅಗ್ರೆಷನನ್ನು ಹೇಳುವಂಥವನು, ಅಸರ್ಷನನ್ನು ಹೇಳುವಂಥವನು. ಆದರೆ ಕೇತು ಡಿಟ್ಯಾಚ್ಮೆಂಟನ್ನು ಹೇಳುತ್ತೆ. ಹಾಗೆ ಇಲ್ಲಿ ಕೇತು ಕರ್ಮದ ಪಾಠವನ್ನು ಹೇಳ್ತಾನೆ, ಅಗೋಚರವಾದಂತಹ ಇನ್ಫ್ಲೂಯೆನ್ಸಸ್ಸನ್ನು ಹೇಳ್ತಾನೆ. ಈ ಎರಡೂ ಗ್ರಹಗಳು ಯುತಿಯಲ್ಲಿದ್ದಾಗ ಜಾತಕರಿಗೆ ತುಂಬ ಪೇಯ್ನ್ಫುಲ್ ಆಗಿರುವಂಥ ಅವಮಾನಗಳಾಗುತ್ತೆ. ಮಾನಸಿಕವಾಗಿ ತುಂಬ ಜರ್ಜರಿತವಾಗುವಂಥ ಇನ್ಸಲ್ಟ್ ಆಗುತ್ತೆ ಅವರಿಗೆ. ಅದು ಅವರ ಗೆಳೆಯರಿಂದನೇ ಆಗ್ಬೋದು, ಕುಟುಂಬದವರಿಂದನೇ ಆಗುವಂಥದ್ದು ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇನ್ನು ಈ ಇನ್ಸಲ್ಟ್ ಆದಾಗ ಜಾತಕರು ಮೊದಲು ಜಸ್ಟಿಫೈ ಮಾಡ್ಕೊಳ್ತಾರೆ. ಆದರೆ ತಡವಾಗಿ ಈ ಇನ್ಸಲ್ಟ್ನ ಬಗ್ಗೆ ಅವರಿಗೆ ಜ್ಞಾನೋದಯ ಆಗುತ್ತೆ, ರಿಯಲೈಸೇಷನ್ ಉಂಟಾಗುವಂಥದ್ದು. ಹಾಗಾಗಿ ಇಲ್ಲಿ ಕುಜ ಮತ್ತು ಕೇತು ಗುಪ್ತ ವೈರಿಗಳ ರೀತಿಯಲ್ಲಿರುತ್ತೆ. ತೀವ್ರ ಭಾವನಾತ್ಮಕವಾದಂತಹ ಸಮಸ್ಯೆಗಳನ್ನು ಇದು ಹೇಳುತ್ತೆ. ಹಾಗೆ ಲಗ್ನದಲ್ಲಿ ಇದ್ದಾಗ ಈ ಕುಜ ಮತ್ತು ಕೇತು ಯುತಿ ಲಗ್ನದಲ್ಲಿ ಏನಾದರೂ ಇದ್ದರೆ ವ್ಯಕ್ತಿತ್ವದ ಬಗ್ಗೆ ಮತ್ತು ಅವರು ತೆಗೆದುಕೊಳ್ಳುವಂತಹ ನಿರ್ಣಯದ ಬಗ್ಗೆ ಅವರು ಅವಹೇಳನವನ್ನು ತಮ್ಮವರಿಂದಲೇ ಅನುಭವಿಸ್ತಾರೆ. ಸ್ವಂತದವರೇ ಅವರನ್ನು ಇನ್ಸಲ್ಟ್ ಮಾಡ್ತಾರೆ. ಇನ್ನು ಈ ಕುಜ ಮತ್ತು ಕೇತು ಎರಡನೇ ಮನೆಯಲ್ಲಿದ್ದರೆ ಕುಟುಂಬದ ಮಾತುಕತೆ, ಈ ಕೌಟುಂಬಿಕ ತೀರ್ಮಾನಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಕುಟುಂಬದವರಿಂದಲೇ ಇವರು ಇನ್ಸಲ್ಟ್ಗೆ ಒಳಗಾಗ್ತಾರೆ. ಅಂದರೆ ಕ್ಲೋಸ್ ರಿಲೇಟಿವ್ಸ್ನಿಂದಲೇ ಇವರು ಈ ಅಪಮಾನವನ್ನು ಪಡ್ಕೊಳ್ಳುವಂಥದ್ದು. ಮೂರನೇ ಮನೆಯಲ್ಲಿ ಕುಜ ಮತ್ತು ಕೇತು ಇದ್ದರೆ ಅವರ ಸಹೋದರರಿಂದ, ಸಹೋದರಿಯರಿಂದನೇ ಅಥವಾ ತುಂಬ ನಿಕಟವರ್ತಿಗಳಾಗಿರುವಂತಹ ಸ್ನೇಹಿತರಿಂದಲೇ ಇನ್ಸಲ್ಟ್ ಆಗುವಂಥದ್ದು ಕೂಡ ಇದೆ. ಯಾವುದೋ ಒಂದು ಕಾರಣಕ್ಕೆ ಇವರಿಗೆ ಮನಸ್ಸಿಗೆ ಬೇಸರ ಮೂಡುವಂಥ ಸನ್ನಿವೇಶಗಳು ಬರುತ್ತೆ. ಇನ್ನು ನಾಲ್ಕನೇ ಮನೆಯಲ್ಲಿ ಈ ಕುಜ ಕೇತು ಯುತಿ ಇದ್ದರೆ ಅಲ್ಲಿ ತಾಯಿಯಿಂದ ಅಥವಾ ತಾಯಿಯವರ ಮನೆಯಿಂದ ಇನ್ಸಲ್ಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಐದನೇ ಮನೆಯಲ್ಲಿ ಈ ಕೇತು ಕುಜ ಇದ್ದರೆ ರೊಮ್ಯಾಂಟಿಕ್ ಪಾರ್ಟ್ನರ್ ಯಾರಿದ್ದಾರೆ ಅವರಿಂದ ಇನ್ಸಲ್ಟ್ ಆಗುತ್ತೆ. ಇಲ್ಲ ಕ್ರಿಯೇಟಿವ್ ಪಾರ್ಟ್ನರ್ ಯಾರಿದ್ದಾರೆ ಅಥವಾ ಮಕ್ಕಳಿದ್ದಾರೆ, ಮಕ್ಕಳಿಂದಲೂ ಕೂಡ ಅವರಿಗೆ ಇನ್ಸಲ್ಟ್ ಆಗುವಂಥದ್ದು, ಮಕ್ಕಳೇ ಅವಮಾನ ಮಾಡುವಂಥ ಸಂದರ್ಭಗಳು ಬರಬಹುದು. ಇನ್ನು ಆರನೇ ಮನೆ ಆರೋಗ್ಯ, ವೈರಿ ಮತ್ತು ಸಾಲ ಇದನ್ನು ಹೇಳುವಂಥ ಮನೆ. ಇಲ್ಲಿ ಏನಾದರೂ ಕುಜ ಮತ್ತು ಕೇತು ಒಟ್ಟಿಗೆ ಇದ್ದರೆ ಅಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ, ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಸಹವರ್ತಿಗಳಿಂದನೇ ಇನ್ಸಲ್ಟ್ ಆಗುವಂಥದ್ದು ಇದೆ. ಹಾಗಾಗಿ ತುಂಬ ಅಪಮಾನಗಳಾಗುವಂಥದ್ದು ಈ ಸಂದರ್ಭದಲ್ಲೇ. ಇನ್ನು ಏಳನೇ ಮನೆಯಲ್ಲಿ ನಿಮ್ಮ ಸಂಗಾತಿಯಿಂದ ಅಥವಾ ಈ ಬಿಸ್ನೆಸ್ ಪಾರ್ಟ್ನರಿಂದ ತುಂಬ ಇನ್ಸಲ್ಟ್ ಆಗುತ್ತೆ. ಇನ್ನು ಎಂಟನೇ ಮನೆಯಲ್ಲಿ ಕುಜ ಮತ್ತು ಕೇತು ಒಟ್ಟಿಗೆ ಇದ್ದಾಗ ಗುಪ್ತ ವೈರಿಗಳಿಂದ ಇನ್ಸಲ್ಟ್ ಆಗುತ್ತೆ. ಇಲ್ಲ ನಿಮ್ಮ ಇನ್ಲಾಸ್ ಯಾರಿದ್ದಾರೆ ಅವರಿಂದ ಕೂಡ ಇನ್ಸಲ್ಟ್ ಆಗುವಂಥದ್ದು ಇದೆ. ಇನ್ನು ಒಂಬತ್ತನೇ ಮನೆಯಲ್ಲಿದ್ದರೆ ಗುರುಗಳಿಂದ ಅಥವಾ ಧಾರ್ಮಿಕ ವಲಯದಿಂದ ನಿಮಗೆ ತುಂಬ ಇನ್ಸಲ್ಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಹತ್ತನೇ ಮನೆಯಲ್ಲಿ ಕುಜ ಮತ್ತು ಕೇತು ಒಟ್ಟಿಗೆ ಇದ್ದ ಸಂದರ್ಭದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಆಗ್ಬೋದು, ನಿಮ್ಮ ಹಿರಿಯರಿಂದ ಆಗ್ಬೋದು, ಅಥವಾ ತಂದೆಯಿಂದಲೂ ಕೂಡ ಇನ್ಸಲ್ಟ್ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಸರ್ಕಾರದ ಮಟ್ಟದಲ್ಲೂ ಕೂಡ ಇನ್ಸಲ್ಟ್ ಆಗುವಂಥದ್ದು, ಪಬ್ಲಿಕ್ಕಿಂದ ಇನ್ಸಲ್ಟ್ ಆಗುವಂಥದ್ದು ಈ ಹತ್ತನೇ ಮನೆಯಲ್ಲಿ ಕುಜ ಮತ್ತು ಕೇತು ಇದ್ದಾಗ. ಇನ್ನು 11ನೇ ಮನೆಯಲ್ಲಿ ಕುಜ ಕೇತು ಇದ್ದಾಗ ಗೆಳೆಯರಿಂದ ತುಂಬ ಇನ್ಸಲ್ಟ್ ಆಗುತ್ತೆ. ಅದರಲ್ಲೂ ಈ ಸೋಷಿಯಲ್ ಸರ್ಕಲಲ್ಲಿ, ಈ ಸಾಮಾಜಿಕ ವಲಯದಲ್ಲಿ ನಿಮಗೆ ಹೆಚ್ಚು ಮನಸ್ತಾಪಗಳಾಗುವಂಥದ್ದು, ಇನ್ಸಲ್ಟ್ ಆಗುವಂಥದ್ದು ಇಲ್ಲಿದೆ. ಹಾಗೆ 12ನೇ ಮನೆಯಲ್ಲಿ ನೀವು ಸಂಚಾರ ಹೋಗುವಂಥ ಸಂದರ್ಭದಲ್ಲಿ ಇನ್ಸಲ್ಟ್ ಆಗ್ಬೋದು, ವಿದೇಶ ಪ್ರವಾಸದ ಸಂದರ್ಭದಲ್ಲಿ ಇನ್ಸಲ್ಟ್ ಆಗ್ಬೋದು, ಅಥವಾ ಅಪರಿಚಿತರಿಂದ ಇನ್ಸಲ್ಟ್ ಆಗುವಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿನೇ ಜಾತಕದಲ್ಲಿ ಕುಜ ಮತ್ತು ಕೇತುವಿನ ಯುತಿ ಎಲ್ಲಿದೆ ಅನ್ನುವಂಥದ್ದನ್ನು ನೋಡಿ ಈ ಒಂದು ವಿಚಾರವನ್ನು ನಿಷ್ಕರ್ಷೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಇನ್ಸಲ್ಟ್ ಆಗೇ ಆಗುತ್ತೆ. ಆದರೆ ಆ ಇನ್ಸಲ್ಟನ್ನು ನಾವು ಯಾವ ರೀತಿಯಲ್ಲಿ ಸ್ವೀಕರಿಸ್ತೇವೆ ಅನ್ನೋಂಥದ್ರ ಮೇಲೆ ಇದು ಫಲಾಫಲವನ್ನು ಕೊಡುವಂಥದ್ದು. ಹಾಗಾಗಿನೇ ಕೆಲವರು ಇನ್ಸಲ್ಟ್ ಮಾಡೋಕ್ಕೆ ಅಂತಲೇ ಹುಟ್ಟಿರ್ತಾರೆ, ಕೆಲವರು ಇನ್ಸಲ್ಟ್ ಮಾಡಿಸ್ಕೊಳ್ಳೋಕ್ಕೆ ಅಂತಲೇ ಹುಟ್ಟಿರ್ತಾರೆ. ಆದರೆ ಯಾವುದೇ ಒಂದು ವಿಚಾರ ಕೂಡ ಮಿತಿ ಮೀರಿದ್ರೆ ಅದು ಅಪಾಯಕರ ಅನ್ನುವಂಥ ಸತ್ಯ ನಮಗೆ ಗೊತ್ತಾಗಬೇಕು. ಹಾಗಾಗಿನೇ ಕೆಲವು ಕಾಮೆಂಟ್ಗಳನ್ನಾಗಲಿ, ಕೆಲವೊಂದು ಸಲಹೆಗಳನ್ನಾಗಲಿ ಮುಕ್ತ ಮನಸ್ಸಿನಿಂದ ಸ್ವೀಕಾರ ಮಾಡಿ. ಹಾಗೆ ಬರುವಂಥ ಸನ್ನಿವೇಶಗಳನ್ನು ಒಪ್ಪಿಕೊಳ್ಳಿ. ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ನುವಂಥ ಒಂದು ಧಾಟಿಯಲ್ಲಿ ಇದ್ಬಿಡಿ, ಒಳ್ಳೆಯದಾಗತ್ತೆ. ಇನ್ನು ಕರ್ಮ ಅಂತ ಹೇಳಿದ್ರೆ ಉದ್ಯೋಗ ಅಂತ ಹೇಳಿದ್ವಿ. ಅಂದರೆ ನಾವು ಮಾಡುವಂಥ ಕೆಲಸ.
ಈ ಕೆಲಸದಲ್ಲಿ ರವಿಯ ಪಾತ್ರ ಬಹಳ ದೊಡ್ಡದು. ಹಾಗಾಗಿನೇ ಜಾತಕದಲ್ಲಿ ರವಿ ಎಲ್ಲಿದ್ದಾನೆ ಅನ್ನೋಂಥದ್ದನ್ನು ನೋಡೇ ನಮಗೆ ಉದ್ಯೋಗದ ಬಗ್ಗೆ ಮಾಹಿತಿ ಸಿಕ್ಕತ್ತೆ. ಕೆಲವರಿಗೆ ಸರ್ಕಾರಿ ಉದ್ಯೋಗ ಸಿಗ್ಬೋದು, ಕೆಲವರಿಗೆ ಸರ್ಕಾರದ ಮಟ್ಟದಲ್ಲಿ ಉತ್ತಮ ಅಧಿಕಾರಿ ಆಗುವಂಥ ಅವಕಾಶಗಳು ಸಿಗ್ಬೋದು, ಕೆಲವರಿಗೆ ವಿದೇಶದಲ್ಲಿ ಉದ್ಯೋಗ ಸಿಗ್ಬೋದು, ಕೆಲವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಉದ್ಯೋಗ ಸಿಗದೇ ಇರ್ಬೋದು. ಹಾಗಾಗಿ ಇಲ್ಲಿ ರವಿ ಅಂತ ಹೇಳಿದ್ರೆ ದಿಕ್ಕು ದೆಸೆಯನ್ನು ತೋರಿಸುವಂಥವನು. ರವಿ ಅಂದರೆ ಉದಯ, ಪೂರ್ವ ದಿಕ್ಕು. ಹಾಗಾಗಿನೇ ಈ ರವಿಯ ಆಧಾರದ ಮೇಲೆ ಉಳಿದ ದಿಕ್ಕುಗಳ ಜ್ಞಾನ ನಮಗೆ ಗೊತ್ತಾಗುತ್ತೆ. ಕೆಲವರು ಪ್ರಾರಂಭದಲ್ಲಿ ಸೇರಿದಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕಲ್ಲ, ಆದರೆ ಆ ಕೆಲಸವನ್ನು ಬಿಟ್ಟು ಇನ್ನೊಂದು ಸಲ ಕೆಲಸಕ್ಕೆ ಸೇರಿಕೊಳ್ತಾರಲ್ಲ, ಎರಡನೇ ಸಲ, ಅಲ್ಲಿ ಅವರು ತಮ್ಮ ಉದ್ಯೋಗದಲ್ಲಿ ಅಪ್ರತಿಮವಾದಂತಹ ಯಶಸ್ಸನ್ನು ಪಡ್ಕೊಳ್ತಾರೆ. ಅವರಿಗೆ ಸಂಬಳ ಸಾರಿಗೆಗಳು ಕೂಡ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ಈ ಮೊದಲ ಸಲ ಕೆಲಸಕ್ಕೆ ಸೇರಿದಾಗ ಅವರಿಗೆ ತುಂಬ ಸ್ಟಾರ್ಟಿಂಗ್ ಟ್ರಬಲ್ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಈ ರೀತಿಯ ಎಡರು ತೊಡರುಗಳು ಅಂದರೆ ಸ್ಟಾರ್ಟಿಂಗ್ ಟ್ರಬಲ್ ಯಾಕಿರುತ್ತೆ ಅಂತ ಹೇಳಿದ್ರೆ ಅದು ಶನಿಯಿಂದ ಬರುವಂಥದ್ದು. ಹಾಗಾಗಿ ಶನಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾನೆ. ಇಲ್ಲಿ ಶನಿಯಿಂದ 12ರಲ್ಲಿ ರವಿ ಇದ್ದರೆ ವ್ಯಕ್ತಿ ಆರಂಭದಲ್ಲಿ ಪಡೆದಂತಹ ಕೆಲಸದಿಂದ ಯಶಸ್ಸನ್ನು ಗಳಿಸಲ್ಲ, ನಂತರ ಪಡೆದಂತಹ ಕೆಲಸದಲ್ಲಿ ಅವರು ತುಂಬ ಯಶಸ್ಸನ್ನು ಪಡ್ಕೊಳ್ತಾರೆ, ಕೀರ್ತಿಯನ್ನು ಪಡ್ಕೊಳ್ತಾರೆ. ಏಕೆಂದರೆ ಶನಿ ಉದ್ಯೋಗಕಾರಕ, ರವಿ ದಿಕ್ಕನ್ನು ಹೇಳುವಂಥವನು, ಅಂದರೆ ದಾರಿಯನ್ನು ಹೇಳುವಂಥವನು. ಹಾಗಾಗಿ ಶನಿಯಿಂದ 12ರಲ್ಲಿ ರವಿ ಇದ್ದಾಗ ಈ ಉದ್ಯೋಗದ ಆಯ್ಕೆಯಲ್ಲಿ ಸಾಮಾನ್ಯವಾಗಿ ಅವರು ತಪ್ಪು ಮಾಡಿಬಿಡ್ತಾರೆ. ಆದರೆ ನಂತರ ಪಡೆದಂತಹ ಉದ್ಯೋಗದಲ್ಲಿ ಯಶಸ್ಸನ್ನು ಗಳಿಸ್ಕೊಳ್ತಾರೆ. ಅಂದರೆ ಆರಂಭದಲ್ಲಿ ಯಾವುದೋ ಒಂದು ಉದ್ಯೋಗ ಸಿಕ್ಕಲಿ ಅಂತ ಹೇಳಿ ಹೋಗಿ ಸೇರಿಕೊಳ್ತಾರೆ. ಅಲ್ಲಿ ಅವರು ಓದಿದಂತಹ ಓದಿಗೆ ಅಂದರೆ ಅವರ ಕ್ವಾಲಿಫಿಕೇಷನ್ಗೆ ತಕ್ಕದಾದಂತಹ ಉದ್ಯೋಗ ಇರಲ್ಲ, ಅಥವಾ ಅವರು ನಿರೀಕ್ಷೆ ಮಾಡಿದಂತಹ ಸಂಬಳ ಕೂಡ ಆ ಉದ್ಯೋಗದಿಂದ ಸಿಕ್ಕಲ್ಲ. ಹಾಗಾಗಿನೇ ಈ ದಿಢೀರಾಗಿ ಈ ಉದ್ಯೋಗ ಇರಲಿ ಅಂತ ಹೇಳಿ ಆಯ್ಕೆ ಮಾಡಿಕೊಳ್ಳುವಂಥ ತಪ್ಪು ಇಲ್ಲಿ ಶನಿಯಿಂದ 12ರಲ್ಲಿ ರವಿ ಇದ್ದಾಗ ಸಾಮಾನ್ಯವಾಗಿ ಆಗಿಬಿಡುತ್ತೆ. ಇನ್ನು ಶನಿಯಿಂದ 12ರ ಅಧಿಪತಿ ರವಿ ಜೊತೆ ಕನೆಕ್ಟ್ ಆದಾಗಲೂ ಕೂಡ ಇದೇ ಸಮಸ್ಯೆ ಉಂಟಾಗುವಂಥದ್ದು. ಏಕೆಂದರೆ ಇಲ್ಲಿ 12 ವ್ಯಯಸ್ಥಾನ, ಇದು ನಷ್ಟವನ್ನು ಹೇಳುವಂಥದ್ದು. ಹಾಗಾಗಿನೇ ಇದೇ ಲಾಜಿಕ್ ಆಧಾರದ ಮೇಲೆ ಶುಕ್ರನಿಂದ 12ರಲ್ಲಿ ರವಿ ಇದ್ದಾಗ ಕೂಡ ತಪ್ಪು ನಿರ್ಣಯಗಳು ಉಂಟಾಗುವಂಥದ್ದಿದೆ. ಇನ್ನು ಚಂದ್ರನಿಂದ 12ರಲ್ಲಿ ರವಿ ಇದ್ದಾಗ ಸಾಲ ತೀರಿಸುವಂಥ ಸಂದರ್ಭಗಳಲ್ಲಿ ತಪ್ಪು ಮಾಡಿಬಿಡ್ತಾರೆ. ಅಂದರೆ ಸಾಲ ತೀರಿಸಲಾಗದೆ ಅವರು ಬಡ್ಡಿ ಚಕ್ರಬಡ್ಡಿ ಕಟ್ಟುವಂಥ ಸಂದರ್ಭಗಳು ಹೆಚ್ಚು ಆಗ್ತಾ ಇರುತ್ತೆ. ಇನ್ನು ಗುರುವಿನಿಂದ 12ರಲ್ಲಿ ರವಿ ಇದ್ದರೆ ವಿದ್ಯಾರ್ಥಿಗಳು ವಿಶೇಷವಾಗಿ ತಾವು ಆಯ್ಕೆ ಮಾಡಿಕೊಳ್ಳುವಂಥ ಕೋರ್ಸ್ನಲ್ಲಿ ಎಡವು ಬಿಡ್ತಾರೆ. ಅಂದರೆ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ರಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥವ್ರು. ಹಾಗಾಗಿನೇ ದಿಕ್ಕು ದೆಸೆ ಇಲ್ಲದಂತಹ ಬದುಕು ಬರುವಂಥದ್ದು ಈ ರವಿಯಿಂದನೇ. ಹಾಗಾಗಿ ರವಿಯೇ ಗತಿ ರವಿಯೇ ಮತಿ ಅನ್ನುವಂಥದ್ದು ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು. ಹಾಗಾಗಿನೇ ನಮ್ಮ ಕೆಲಸ ಕಾರ್ಯಗಳಿಗಾಗಲಿ, ನಮ್ಮ ಉದ್ಯೋಗಕ್ಕಾಗಲಿ, ಹಾಗೆ ಎಷ್ಟರ ಮಟ್ಟಿಗೆ ನಮ್ಮ ಕೆಲಸದಲ್ಲಿ ನಾವು ಪ್ರಭಾವಶಾಲಿಯಾಗಿರ್ತೇವೆ ಅಂತ ಹೇಳಲಿಕ್ಕೆ ರವಿ ಬಹಳ ಮುಖ್ಯ. ಹಾಗಾಗಿ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡಿದಾಗ ಉದ್ಯೋಗದ ದೃಷ್ಟಿಯಿಂದ, ಕರ್ಮದ ದೃಷ್ಟಿಯಿಂದ ನಾವು ಈ ಮಾಹಿತಿಗಳನ್ನು ನಾವು ನೋಡಬೇಕಾಗತ್ತೆ. ಆಗ ಮಾತ್ರ ನಾವು ಮಾಡುವಂಥ ಕೆಲಸ ನಮಗೆ ತೃಪ್ತಿ ತಂದಿದೆಯಾ, ನಮ್ಮ ಪ್ರತಿಭೆಗೆ ತಕ್ಕಷ್ಟು ವರಮಾನ ಅದರಿಂದ ಬರ್ತಾ ಇದೆಯಾ, ಹಾಗೆ ನಮ್ಮ ಮೇಲಧಿಕಾರಿಗಳ ಜೊತೆಯಾಗಲಿ ಸಹೋದ್ಯೋಗಿಗಳ ಜೊತೆಯಲ್ಲಾಗಲಿ ಎಷ್ಟರ ಮಟ್ಟಿಗೆ ನಾವು ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ ಅನ್ನುವಂಥ ವಿಚಾರಗಳೆಲ್ಲವೂ ಕೂಡ ಇದರಿಂದ ತಿಳಿದು ಬರುತ್ತೆ. ಇದೇ ರೀತಿ ನಾವು ಮಾಡುವಂಥ ವ್ಯವಹಾರಗಳು ಅಥವಾ ದೈನಂದಿನ ಚಟುವಟಿಕೆಗಳು ಕೂಡ ಇದೇ ಗ್ರಹಗತಿಯನ್ನು ಆಧರಿಸಿರುವಂಥದ್ದು. ಹಾಗಾಗಿನೇ ನಾವು ಬಹಳ ಮುಖ್ಯವಾಗಿ ನಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ನಾವು ಅನುಭವಿಸ್ತಾ ಇರುವಂಥ ಕರ್ಮದ ಫಲ ಹೇಗಿರುತ್ತೆ, ನಾವು ಮಾಡ್ತಾ ಇರುವಂಥ ಉದ್ಯೋಗದ ಫಲ ಹೇಗಿರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನಿರ್ಣಯಿಸಬೇಕಾಗತ್ತೆ. ಒಟ್ಟಾರೆ ನಮ್ಮ ಜಾತಕದಲ್ಲಿ ಇರುವಂಥ ಈ ಗ್ರಹಗಳ ಗತಿಯನ್ನು ನಾವು ಮೊದಲು ವಿಶ್ಲೇಷಣೆ ಮಾಡಿ ನಂತರ ಅದು ಏನಾದರೂ ಸಮಸ್ಯಾತ್ಮಕವಾಗಿದ್ದರೆ ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಹಾಗಾಗಿನೇ ಯಾವುದೇ ವಿಚಾರದಲ್ಲಿ ನಷ್ಟ ಆಗಲಿ, ಸೋಲಾಗಲಿ, ಅವಮಾನಗಳಾಗಲಿ, ಇನ್ಸಲ್ಟ್ ಆಗಲಿ ಆಗ್ತಾ ಇದ್ದರೆ ಅದಕ್ಕೂ ಕೂಡ ಪರಿಹಾರ ಇದೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡು ಪರಿಹಾರವನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳು ನಿರಾಯಾಸವಾಗಿ ಪೂರ್ಣಗೊಳ್ಳುವಂಥ ಸಂದರ್ಭ ಇದೆ. ನಿಮ್ಮ ಆಸೆ ಆಕಾಂಕ್ಷೆಗಳು
ಈಡೇರುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿನೇ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸಂಪೂರ್ಣವಾದ ಅರಿವಿದ್ದುಕೊಂಡೇ ಕೆಲಸವನ್ನು ನೀವು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಗೊತ್ತಿರುವಂಥ ಕೆಲಸವನ್ನು ಮಾಡಿ, ಗೊತ್ತಿರುವಂಥ ವ್ಯಕ್ತಿಗಳ ಜೊತೆ ವ್ಯವಹಾರಗಳನ್ನು ಮಾಡಿ, ಅಪರಿಚಿತ ವ್ಯಕ್ತಿಗಳನ್ನಾಗಲಿ ಅಥವಾ ಗೊತ್ತಿಲ್ಲದೆ ಇರುವಂಥ ದಾರಿಯಲ್ಲಿ ಕ್ರಮಿಸುವಂಥದ್ದನ್ನಾಗಲಿ ಮಾಡಬೇಡಿ ಈ ದಿನ. ಹಾಗಾಗಿ ಸಂಪೂರ್ಣವಾಗಿ ಪರಿಚಯ ಇದ್ದುಕೊಂಡೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕೆಲವರು ಹೇಳುವಂಥ ಮಾತಿಗೆ ತಲೆದೂಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲೇ ಇರಬೇಕು. ಅದಕ್ಕಾಗಿಯೇ ಧೂಮೋ ವಾಯೋರಿವ ವಶೇ ಅಂತ ಹೇಳ್ತಾರೆ. ಅಂದರೆ ಹೊಗೆ ಗಾಳಿಗೆ ವಶವಾಗಿಬಿಡುತ್ತೆ. ಅಂದರೆ ಗಾಳಿ ಹೋದಂತೆ ಆ ಹೊಗೆ ಕೂಡ ಚಲಿಸುವಂಥದ್ದು, ಗಾಳಿಯ ದಿಕ್ಕಿಗೆ ಆ ಹೊಗೆ ಕೂಡ ಚಲಿಸ್ತಾ ಇರುತ್ತೆ. ಆ ರೀತಿಯಲ್ಲಿ ಕೆಲವರ ಮಾತು ಈ ದಿನ ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಅದನ್ನು ಅನುಸರಣೆ ಮಾಡಲೇಬೇಕಾಗತ್ತೆ. ಅಂಥ ಒಂದು ಸಂದರ್ಭಗಳು ಬರಬಹುದು. ಹಾಗಾಗಿನೇ ಈ ಬಲಕ್ಕೆ ವಶವಾಗಿ ನೀವು ಮನಸೋಲುವಂಥ ಸಾಧ್ಯತೆಗಳಿದೆ. ಅಂದರೆ ಇನ್ಫ್ಲೂಯೆನ್ಸ್ಗಾಗಲಿ ಯಾವುದೋ ಒಂದು ಪ್ರಭಾವಕ್ಕಾಗಲಿ ಒಳಗಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಹಣಕಾಸಿನ ನೆರವು ಬಹಳ ವಿಶೇಷವಾಗಿ ನಿಮಗೆ ಒದಗಿ ಬರುತ್ತೆ. ಇನ್ನು ವ್ಯಾಪಾರದ ಪ್ರಗತಿಗಾಗಿ ಮಾಡುವಂಥ ನಿಮ್ಮ ಪ್ರಯತ್ನ ಒಳ್ಳೆಯ ಫಲವನ್ನೇನೋ ತರುತ್ತೆ. ಹಾಗಾಗಿ ಪ್ರಯತ್ನವನ್ನು ಒಳ್ಳೆಯ ದಿಕ್ಕಿನಲ್ಲಿ ನೀವು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಇನ್ನು ಕೆಲವೊಂದು ಸಮಸ್ಯೆಗಳು ಉದ್ಯೋಗ ಕ್ಷೇತ್ರದಲ್ಲಿ ಬರುವಂಥದ್ದು ಕೂಡ ಇದೆ. ಅದನ್ನು ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ತೀರಿ. ಅದು ಈ ದಿನ ನಿಮ್ಮ ಅನುಭವದ ಆಧಾರದ ಮೇಲೆ ಕೆಲವೊಂದು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಂಥದ್ದು ಇದೆ. ಆದರೆ ಈ ಕುಟುಂಬದಲ್ಲಿ ಉಂಟಾಗಿರುವಂತಹ ಸಮಸ್ಯೆಗಳನ್ನು 4 ಗೋಡೆಯ ಮಧ್ಯದಲ್ಲೇ ನೀವು ಪರಿಹಾರ ಮಾಡಿಕೊಳ್ಬೇಕು. ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಅದನ್ನು ಹುಡುಕಬೇಕು. ಹಾಗಾಗಿ ಸಮಸ್ಯೆ ಎಲ್ಲಿದೆಯೋ ಅಲ್ಲೇ ಅದನ್ನು ಪರಿಹಾರಕ್ಕೆ ಪ್ರಯತ್ನ ಪಡಬೇಕು. ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲಸ ಕಾರ್ಯಗಳು ಈ ದಿನ ನಿಮಗೆ ಸ್ವಲ್ಪ ಒತ್ತಡವನ್ನು ತರುತ್ತೆ. ಕೆಲಸಗಳು ಮಂದಗತಿಯಲ್ಲಿ ನಡೆಯುತ್ತೆ. ಕೆಲಸಗಳಿಗೆ ಬೇಕಾದಂಥ ಮಾರ್ಗದರ್ಶನ ಇರಲ್ಲ. ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳು ಕೂಡ ಸಕಾಲದಲ್ಲಿ ಸಿಕ್ಕಲ್ಲ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ಅಸ್ತವ್ಯಸ್ತವಾಗುವಂಥ ಸಾಧ್ಯತೆ ಇದೆ. ಹಾಗೆ ನೀವು ಯಾವುದೇ ರೀತಿಯ ಪ್ರಯಾಣವನ್ನು ಮಾಡಬೇಕಾದ್ರೆ ಪೂರ್ವ ಸಿದ್ಧತೆ ಇರಲಿ. ಅಂದರೆ ನೀವು ಯಾವಾಗ ಪ್ರಯಾಣವನ್ನು ಆರಂಭ ಮಾಡಬೇಕು, ಯಾವ ಗುರಿಯನ್ನು ತಲುಪಬೇಕು, ಅಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳೇನು, ಇದನ್ನು ನೀವು ಮೊದಲೇ ಗ್ರಹಿಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ವ್ಯರ್ಥ ಪ್ರಯಾಣ ಕೂಡ ಆಗುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಮನೆಯ ಹೊರಗೆ ಹೊಸ ಸಮಸ್ಯೆಗಳು ಉದ್ಭವ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ವಾತಾವರಣ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅಲ್ಲೂ ಕೂಡ ಒಂದು ಒತ್ತಡ ಇರುವಂಥದ್ದು. ಜೊತೆಗೆ ಗ್ರಹಗತಿಗಳು ಕೂಡ ನಿಮಗೆ ಮಿಶ್ರ ಫಲವನ್ನೇ ತೋರಿಸ್ತಾ ಇರುವಂಥದ್ದು ಈ ದಿನ. ಹಾಗಾಗಿ ಈ ದಿನದ ಕೆಲಸಗಳು ಕೆಲವೊಂದು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆಯುವಂಥದ್ದು ಇದೆ. ನಿಮಗೆ ಇಷ್ಟ ಇಲ್ಲ ಆದರೂ ಕೂಡ ಕೆಲಸಗಳಾಗ್ಬಿಡುತ್ತೆ. ಆ ಫಲಿತಾಂಶವನ್ನು ನೀವೇ ಅನುಭವಿಸಲೇಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಗುರಿ ಸಾಧನೆಯ ಸಂದರ್ಭದಲ್ಲಿ ಕೆಲವೊಂದನ್ನು ನೀವು ಬಿಟ್ಟುಕೊಡಬೇಕಾಗತ್ತೆ. ಒಂದನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಮತ್ತೊಂದನ್ನು ಬಿಡಬೇಕಾಗತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅನ್ವಯಿಸುವಂಥದ್ದು ನೀವು ಕಷ್ಟಪಟ್ಟಷ್ಟು ಫಲ ಅನ್ನುವಂಥದ್ದು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ಓದುವ ಸಂದರ್ಭದಲ್ಲಿ ನೀವು ಬೇರೆ ಬೇರೆ ರೀತಿಯ ಆಕರ್ಷಣೆಗೆ ಒಳಗಾಗಬಾರ್ದು. ಆದರೆ ಈ ದಿನದಲ್ಲಿ ನಿಮಗೆ ಆಕರ್ಷಣೆಗಳು ಜಾಸ್ತಿ, ಮನಸ್ಸನ್ನು ಚಂಚಲಗೊಳಿಸುವಂಥ ಪ್ರವೃತ್ತಿಗಳೇ ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಸುಖಾರ್ಥಿನಃ ಕುತೋ ವಿದ್ಯಾ ಕುತೋ ವಿದ್ಯಾರ್ಥಿನಃ ಅಂತ ಹೇಳುವಂಥದ್ದು. ಅಂದರೆ ಸುಖವನ್ನು ಬಯಸುವಂಥವ್ರಿಗೆ ವಿದ್ಯೆ ಹೇಗೆ ತಾನೇ ಬರುತ್ತೆ, ವಿದ್ಯೆಯನ್ನು ಬಯಸುವಂಥವ್ರಿಗೆ ಸುಖ ಎಲ್ಲಿರುತ್ತೆ. ಹಾಗಾಗಿ ನೀವು ಯಾವುದನ್ನು ಬಯಸ್ತೀರಿ, ಯಾವುದನ್ನು ಅನುಭವಿಸ್ತೀರಿ, ಅದರ ಆಧಾರದ ಮೇಲೆ ನಿಮ್ಮ ಭವಿಷ್ಯ ನಿಂತಿರುವಂಥದ್ದು. ಹಾಗಾಗಿನೇ ತತ್ಕಾಲಕ್ಕೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಗಮನವನ್ನು ಹರಿಸಬೇಡಿ. ಹೊಡೆದರೆ ಭಂಡಾರ ಹೊಡಿಬೇಕು, ಶಾಶ್ವತವಾದ ಫಲಿತಾಂಶ ಸಿಗಬೇಕು, ಅದು ನಿಮ್ಮ ಜೀವನಕ್ಕೆ ಏನಾದರೂ ಒಂದು ಸಹಕಾರಿಯಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಮುಂದುವರಿರಿ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾಗಿ ನಿಗಾ ಇರಬೇಕಾದಂತಹ ಅಗತ್ಯ ಇದೆ. ಅದರಲ್ಲೂ ಕೆಲವೊಂದು ಕೆಲಸಗಳಲ್ಲಿ, ಅದರಲ್ಲೂ ಪ್ರಯಾಣದ ಸಂದರ್ಭದಲ್ಲಿ ತುಂಬ ನಿಗಾ ಬೇಕು, ತುಂಬ ಆಸಕ್ತಿ ಬೇಕು, ಏಕಾಗ್ರತೆ ಬೇಕು. ಇಲ್ಲಾಂದರೆ ಕೆಲವೊಂದು ಸಣ್ಣ ಪುಟ್ಟ ಅವಘಡಗಳಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಮನೋಭಾವನೆಗಿಂತ ಜವಾಬ್ದಾರಿಯೇ ಪ್ರಧಾನ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು. ಹಾಗಾಗಿ ಹಿಡಿದ ಕೆಲಸವನ್ನು ಮಧ್ಯಕ್ಕೆ ನಿಲ್ಲಿಸಬೇಡಿ. ಕೆಲಸ ಆರಂಭ ಆದರೆ ಅದು ಪೂರ್ಣ ಆಗಬೇಕು. ಅಲ್ಲಿಯವರೆಗೂ ಕೂಡ ಈ ದಿನ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಾದ ವಿವಾದಗಳಿಗೆ ಆಸ್ಪದ ಕೊಡಬೇಡಿ. ಅದರ ಬದಲು ಸ್ವಲ್ಪ ವಿವೇಚನೆಯಿಂದ ಇರಬೇಕಾಗತ್ತೆ. ನಿಮ್ಮ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಆತ್ಮೀಯ ಸ್ನೇಹಿತರ ಜೊತೆಯಲ್ಲೂ ಕೂಡ ಈ ದಿನ ಭಿನ್ನಾಭಿಪ್ರಾಯ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಕುಟುಂಬ ಸದಸ್ಯರ ಜೊತೆಯಲ್ಲೂ ಕೂಡ ಈ ದಿನದಲ್ಲಿ ಹಣದ ವಿಚಾರದಲ್ಲಿ ಅಥವಾ ಈ ಅಧಿಕಾರದ ಹಂಚಿಕೆಯ ವಿಚಾರದಲ್ಲಿ ಈ ದಿನದಲ್ಲಿ ಸ್ವಲ್ಪ ಅಸ್ತವ್ಯಸ್ತವಾದಂಥ ವಾತಾವರಣ ಇರುತ್ತೆ ಕುಟುಂಬದಲ್ಲಿ. ಇನ್ನು ಈ ದಿನ ಕೆಲವೊಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಇದು ಅಷ್ಟೊಂದು ಒಳ್ಳೆಯದಲ್ಲ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮಗೆ ಅವಕಾಶಗಳು ತುಂಬ ಇದೆ, ಆದರೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಲ್ಲ. ಯಾವುದೋ ಒಂದು ಊಹೆ, ಯಾವುದೋ ಒಂದು ಕಲ್ಪನೆ ನಿಮ್ಮನ್ನು ಆವರಿಸ್ಕೊಂಡಿರುತ್ತೆ. ಅದಕ್ಕಾಗಿಯೇ ನಮ್ಮ ಸಮಾಧಾನಕ್ಕಾಗಿ ನಮಗಿಂತ ಕೆಳಗಿನವರನ್ನು ನಾವು ನೋಡಬೇಕು. ಸಾಧನೆ ಮಾಡಬೇಕಿದ್ರೆ ನಮಗಿಂತಲೂ ದೊಡ್ಡವರನ್ನು ನೋಡಬೇಕು. ಹಾಗೆ ತೃಪ್ತಿಗಾಗಿ ನಮ್ಮ ಮನದ ಮಾತುಗಳನ್ನು ಕೇಳಿಸ್ಕೊಳ್ಬೇಕು. ಹಾಗಾಗಿ ಈ ದಿನ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ಒಂದು ವಿವೇಚನೆ ನಿಮ್ಮ ಕೈಯಲ್ಲಿರಲಿ. ಹಾಗೆ ಈ ದಿನದಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ಪೌರುಷವನ್ನು ಕೊಚ್ಚಿಕೊಳ್ಬೇಡಿ. ನಿಮ್ಮ ಬಗ್ಗೆ ನೀವು ಹೆಚ್ಚು ಹೇಳ್ಕೊಳ್ಬೇಡಿ, ಹೊಗಳ್ಕೊಳ್ಬೇಡಿ. ಏಕೆಂದರೆ ನಿಮ್ಮ ಒಂದು ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ನಿಮ್ಮ ಆಪ್ತ ವಲಯದಲ್ಲಿ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹಾಗಾಗಿ ಇಂತಹ ಒಂದು ಪ್ರಯತ್ನದಲ್ಲಿ ಸಾಹಸ ಮಾಡಬೇಡಿ, ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಉತ್ತಮವಾದಂಥ ಸಮಯ ಇರುವಂಥ ದಿನ. ಏಕೆಂದರೆ ಈ ದಿನ ತುಂಬ ಆತ್ಮವಿಶ್ವಾಸದಿಂದಲೇ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಅದರಲ್ಲೂ ಸಿಕ್ಕುವಂಥ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ತೀರಿ. ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮಗೆ ಉತ್ತಮ ಸ್ಥಾನದಲ್ಲಿರೋದರಿಂದ ಮನಸ್ಸು ಒಂದು ನಿಯಂತ್ರಣದಲ್ಲಿರುತ್ತೆ. ಹಾಗೆ ಈ ದೀರ್ಘಕಾಲದಲ್ಲಿ ಇದ್ದಂತಹ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಆದರೆ ಈ ದಿನದಲ್ಲಿ ಯಾವುದೇ ವಿಚಾರದಲ್ಲಿ ಯಾವುದೇ ವ್ಯಕ್ತಿಯ ಜೊತೆ ನೀವು ಈ ದಿನ ವಾದ ಮಾಡಿ, ಚರ್ಚೆ ಮಾಡಿ. ಆದರೆ ಆ ಚರ್ಚೆ, ವಾದ, ಇದರ ವ್ಯತ್ಯಾಸಗಳನ್ನು ನೀವು ಗಮನಿಸಬೇಕು. ಡಿಸ್ಕಷನ್ಸ್ ಆರ್ ಆಲ್ವೇಸ್ ಬೆಟರ್ ದ್ಯಾನ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಆರ್ಗ್ಯುಮೆಂಟ್ ಅನ್ನುವಂಥದ್ದು ನೀವು ಯಾವುದು ಸರಿ ಅನ್ನುವಂಥದ್ದನ್ನು ಕಂಡುಹಿಡ್ಕೊಳ್ಳಿಕ್ಕಾಗಿರುವಂಥದ್ದು. ಆದರೆ ಡಿಸ್ಕಷನ್ ಈಸ್ ಟು ಫೈಂಡ್ ವಾಟ್ ಈಸ್ ರೈಟ್ ಅನ್ನುವಂಥದ್ದು. ಹಾಗಾಗಿ ನಿಮಗೆ ಆರ್ಗ್ಯುಮೆಂಟ್ಗಿಂತ ಈ ದಿನ ಡಿಸ್ಕಷನ್ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿನೇ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ರ ಆಯ್ಕೆ ಮಾಡ್ಕೊಳ್ಬೇಕಿದ್ರೆ ನೀವು ವಿಚಾರವನ್ನು ಮಂಥನ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಮಾನಸಿಕವಾಗಿ ನೆಮ್ಮದಿ ಬೇಕು, ಮಾನಸಿಕ ಪ್ರಶಾಂತತೆ ಬೇಕು. ಅದಕ್ಕಾಗಿ ಹುಡುಕ್ತಾ ಇದ್ದೀರಿ, ಅದಕ್ಕಾಗಿ ಹಪಹಪಿಸ್ತಾ ಇದ್ದೀರಿ ಈ ದಿನದಲ್ಲಿ. ಆದ್ದರಿಂದಲೇ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಅತಿಯಾದ ಆತ್ಮವಿಶ್ವಾಸವನ್ನು ಇಟ್ಕೊಳ್ಬೇಡಿ, ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದನ್ನು ಇಟ್ಕೊಳ್ಬೇಡಿ. ಹಾಗೆ ಈ ದಿನ ನಿಮ್ಮ ಪಾಲಿಗೆ ಬರುವಂತಹ ಕೆಲಸ ಕಾರ್ಯಗಳನ್ನು ನಗುನಗ್ತಾ ಮಾಡಿ. ಹಾಗೆ ಜವಾಬ್ದಾರಿ ಹೊರುವಂತಹ ಶಕ್ತಿ, ಸಾಮರ್ಥ್ಯ ನಿಮಗಿದೆ. ಆದರೆ ಸೋಮಾರಿಗಳಾಗಬೇಡಿ ಈ ದಿನದಲ್ಲಿ. ಇನ್ನು ಈ ದಿನ ವಿಶೇಷವಾಗಿ ಸ್ತ್ರೀಯರು ಸಣ್ಣ ಪುಟ್ಟ ವಿಚಾರಗಳನ್ನು ವಿಪರೀತಕ್ಕೆ ಎಳಿಬೇಡಿ. ಅಲ್ಲಿಗಲ್ಲಿಗೆ ಸರಿದೂಗಿಸಿಕೊಂಡು ಹೋಗಬೇಕು, ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಬಹಳ ಮುಖ್ಯ. ಹಾಗಾಗಿ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರಬೇಕು ಅಂತ ಹೇಳಿದ್ರೆ ನೀವು ಪರಿಸ್ಥಿತಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಬೇಕು. ಹಾಗಾಗಿನೇ ಹಿರಿಯರು ಹೇಳುವಂಥದ್ದು ಗಾಳಿ ಬಂದಾಗ ತೂರಿಕೋ ಅಂತ ಹೇಳಿ. ಏಕೆಂದರೆ ರೈತ ತಮ್ಮ ಧಾನ್ಯಗಳನ್ನು ಗಾಳಿ ಬಂದಾಗ ಅದನ್ನು ಸ್ವಚ್ಛ ಮಾಡಿಕೊಳ್ತಾನೆ. ಆದರೆ ಗಾಳಿ ಹೋದ ಮೇಲೆ ಪ್ರಯತ್ನಪಟ್ಟು ಪ್ರಯೋಜನ ಆಗಲ್ಲ. ಹಾಗಾಗಿ ನೀವು ಕೂಡ ಸಕಾಲಕ್ಕೆ ಒಂದು ರೀತಿಯಲ್ಲಿ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥದ್ದು. ಅದರಲ್ಲೂ ಈ ಕಾಲಚಕ್ರದ ಸುಳಿಯಲ್ಲಿ ಸಿಲುಕುವಂಥ ಸಾಧ್ಯತೆಗಳಿರುತ್ತೆ. ಇದರಿಂದ ನಿಮ್ಮ ಸುಖ, ನಿಮ್ಮ ಅಧಿಕಾರ, ನಿಮ್ಮ ಐಶ್ವರ್ಯ ಯಾವುದೂ ಕೂಡ ಸ್ಥಿರ ಅಲ್ಲ. ಹಾಗೆ ನಿಮಗೆ ಬಂದಿರುವಂಥ ಕಷ್ಟ ಆಗಲಿ, ಬಡತನ ಆಗಲಿ, ರೋಗ ರುಜಿನಗಳಾಗಲಿ ಅವು ಕೂಡ ಸ್ಥಿರ ಅಲ್ಲ. ಅವು ಕೂಡ ಶಾಶ್ವತವಾಗಿ ತನಗೆ ಅಂಟಿಕೊಂಡು ಬಿಟ್ಟಿದೆಯೇನೋ ಅನ್ನೋಂಥ ಒಂದು ಭಾವನೆಯಲ್ಲಿ ಈ ದಿನ ಇರ್ತೀರಿ. ಆದರೆ ನಿಜ ಸ್ಥಿತಿ ನೋಡಿದಾಗ ಇವೆಲ್ಲವೂ ಕೂಡ ಚಕ್ರದಂತೆ ಉರುಳಿ ಹೋಗುವಂಥದ್ದು. ಹಾಗಾಗಿನೇ ಯಾವುದೇ ಒಂದು ವಿಚಾರಕ್ಕೂ ಕೂಡ ಈ ದಿನ ನೀವು ಹೆಚ್ಚಾಗಿ ಅಂಟ್ಕೊಳ್ಬೇಡಿ. ಅದೇ ಶಾಶ್ವತ ಅಂತ ಹೇಳಿ ಬಯಸಬೇಡಿ. ಏಕೆಂದರೆ ಅದರಲ್ಲೂ ಕೂಡ ಬದಲಾವಣೆಗಳಿದ್ದೇ ಇರುತ್ತೆ ಅನ್ನುವಂಥದ್ದು ನಿಮಗೆ ಅರಿವಿಗೆ ಬರುವಂಥದ್ದು. ಹಾಗೆ ಈ ದಿನ ಸುಖ ಬಂದಾಗ ಸೊಕ್ಕಿ ಮೆರೆಯುವಂಥದ್ದಾಗಲಿ, ಕಷ್ಟ ಬಂದಾಗ ಕರಗಿ ಕೊರಗುವಂಥದ್ದನ್ನಾಗಲಿ ಮಾಡಬಾರ್ದು. ಒಂದೇ ಸಮತೋಲನ ಸ್ಥಿತಿಯಲ್ಲಿ ಜೀವನವನ್ನು ಇಟ್ಕೊಳ್ಬೇಕಾಗತ್ತೆ. ಅಂಥ ಒಂದು ಸನ್ನಿವೇಶ ಈ ದಿನ ನಿಮಗೆ ಎದುರಾಗುವಂಥದ್ದು. ಅದನ್ನು ಧೈರ್ಯದಿಂದ ಸಮರ್ಥವಾಗಿ ಎದುರಿಸಬೇಕಾಗತ್ತೆ. ಇನ್ನು ಈ ದಿನ ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲೇ ನಡೆಯುವಂಥದ್ದಿದೆ. ಅದರಲ್ಲೂ ಸ್ವಲ್ಪ ಭಿನ್ನಾಭಿಪ್ರಾಯದ ಜೊತೆಯಲ್ಲೇ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಇದು ಮನಸ್ಸಿಗೆ ಒಂದು ರೀತಿಯಲ್ಲಿ ಒತ್ತಡವನ್ನು ತರುವಂಥದ್ದು. ಆದರೆ ಯಾವುದೇ ವಿಚಾರದಲ್ಲೂ ಕೂಡ ನಿಮ್ಮ ಅದೃಷ್ಟವನ್ನು ಪರಿಶೀಲನೆ ಮಾಡಲಿಕ್ಕೆ ಹೋಗಬೇಡಿ, ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಿ ಭಿನ್ನಾಭಿಪ್ರಾಯಗಳು ಏನಾದರೂ ಬಂದರೆ ಅದನ್ನು ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮಗಾಗಿ ಸ್ವಲ್ಪ ಸಮಯ ಬೇಕು, ಮೀ ಟೈಮ್ ಅನ್ನುವಂಥದ್ದು ಬೇಕು, ನಿಮಗೆ ವಿಶ್ರಾಂತಿ ಬೇಕು. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಯೋಚನೆ ಮಾಡಲಿಕ್ಕೂ ಕೂಡ ಸಮಯ ಬೇಕು. ಹಾಗಾಗಿ ನಿಮ್ಮ ಸಮಯವನ್ನು ನೀವು ಪಡ್ಕೊಂಡು ಮುಂದಿನ ಗುರಿ, ಉದ್ದೇಶ, ನಿಮ್ಮ ಪ್ರಯತ್ನ ಹೇಗಿರಬೇಕು, ಏನಿರಬೇಕು ಅನ್ನೋಂಥದ್ದನ್ನು ಯೋಚನೆ ಮಾಡಿ ಮುಂದುವರಿಯಿರಿ. ಹಾಗೆ ಈ ದಿನ ಗುರು ಹಿರಿಯರು ಹೇಳುವಂಥ ಕೆಲವೊಂದು ಸಲಹೆ, ಮಾರ್ಗದರ್ಶನ ಇದನ್ನು ಕೂಡ ನೀವು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳುವಂಥದ್ದನ್ನು ಮರಿಬೇಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನೆಮ್ಮದಿಯ ದಿನ. ಕೆಲಸ ಕಾರ್ಯಗಳು ಬಹಳ ವಿಶೇಷ ರೀತಿಯಲ್ಲಿ ಮುಂದುವರಿಯುತ್ತೆ. ಅದಕ್ಕೆ ಬೇಕಾದಂತಹ ಮುನ್ನೆಚ್ಚರಿಕೆಯನ್ನು ಕೂಡ ತೆಗೆದುಕೊಂಡಿದ್ದೀರಿ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸದಿಂದ ನಿಮಗೆ ಗೌರವ, ಪ್ರತಿಷ್ಠೆಗಳು ಬರುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಹಣಕಾಸಿನ ವ್ಯವಹಾರಗಳು ಕೂಡ ಈ ದಿನ ತೃಪ್ತಿದಾಯಕವಾಗಿದೆ. ಎಲ್ಲ ಒಂದು ಕಡೆ ಕೈಯಲ್ಲಿ ಹಣ ಇಲ್ಲ ಅಂದರೂ ಕೂಡ ನಿಮ್ಮ ಕೆಲಸಗಳು ಮುಂದುವರಿಯುತ್ತೆ. ನಿಮ್ಮ ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ. ಹಾಗಾಗಿ ನೀವು ಮುಂದೆ ನಿಂತರೆ ಸಾಕು, ಕೆಲಸಗಳು ತನ್ನಿಂದ ತಾನೇ ಮುಂದುವರಿಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮನ್ನು ವಿರೋಧಿಸುವಂಥವರ ಸಂಖ್ಯೆ ಕೂಡ ಏನು ಕಡಿಮೆ ಇಲ್ಲ. ಹಾಗಾಗಿ ಅಂಥವರ ಜೊತೆ, ಹಿತಶತ್ರುಗಳ ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಒಂದು ಒಳ್ಳೆಯ ಸುದ್ದಿ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಈ ದಿನದ ಖರ್ಚು ವೆಚ್ಚಗಳು ಏನೇ ಆದರೂ ಕೂಡ ಅದು ಒಂದು ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಇರುತ್ತೆ. ಅದು ಬಂಡವಾಳ ರೂಪವಾಗಿ ಪರಿವರ್ತನೆ ಆಗುವಂಥದ್ದು. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಂಬಿಕೆಯನ್ನು ಇಟ್ಕೊಂಡು ಮುಂದುವರಿಯಬೇಕಾಗತ್ತೆ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಬೇರು ಇಲ್ಲ ಅಂತ ಹೇಳಿದ್ರೆ ಮರ ಉಳಿಯಲ್ಲ. ಹಾಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಸಂಬಂಧಗಳೇ ಉಳಿಯಲ್ಲ. ಹಾಗಾಗಿ ಸಂಬಂಧಗಳನ್ನು ಉಳಿಸ್ಕೊಳ್ಳುವಂಥ ಒಂದು ಅಸ್ತ್ರ ಅಂತ ಹೇಳಿದ್ರೆ ಅದು ನಂಬಿಕೆ ಮಾತ್ರ. ಇನ್ನು ಈ ದಿನದಲ್ಲಿ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಒಂದು ಸೂಚನೆ, ಒಂದು ಚಲನೆ ಇರುವಂಥದ್ದು ಕೂಡ ಇದೆ. ಏನೋ ಒಂದು ಮಾತು ಅಥವಾ ಒಂದು ಸಲಹೆ ನಿಮಗೆ ಈ ಉದ್ಯೋಗ ಕ್ಷೇತ್ರದಲ್ಲಿ ಬರುವಂಥದ್ದು. ಹಾಗಾಗಿ ಅದನ್ನು ಅನುಸರಣೆ ಮಾಡಿ, ಅದರ ಸಾಧಕ ಬಾಧಕಗಳನ್ನು ನೋಡಿಕೊಳ್ಳಿ. ಹಾಗೆ ಈ ದಿನ ಒಂದೇ ಕಡೆ ನಿಲ್ಲಲ್ಲ, ಸ್ವಲ್ಪ ಚಲನಶೀಲವಾಗಿಯೇ ಇರುವಂಥದ್ದು. ಒಂದು ಪ್ರಯಾಣ ಇದೆ, ಒಂದು ಸಂಚಾರ ಇದೆ, ಅದು ಕೂಡ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರು ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬಾರ್ದು, ಅಂದರೆ ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬಾರ್ದು ಈ ದಿನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜಾಗ್ರತೆ ಅನ್ನುವಂಥದ್ದನ್ನು ಇಟ್ಕೊಳ್ಬೇಕು. ನಿಮ್ಮ ಸುರಕ್ಷತೆ, ನಿಮ್ಮ ಆರೋಗ್ಯ ಬಹಳ ಮುಖ್ಯ. ಇದನ್ನು ಗಮನಿಸಿಯೇ ನೀವು ಕೆಲಸಗಳನ್ನಾಗಲಿ ನಿಮ್ಮ ಪ್ರಯಾಣವನ್ನಾಗಲಿ ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರೊಂದಿಗೆ ತುಂಬ ಸಂಯಮದಿಂದ ವರ್ತಿಸಬೇಕಾಗತ್ತೆ. ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯ ಹೇಳುವಂಥ ಸಂದರ್ಭ ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಭಿನ್ನಾಭಿಪ್ರಾಯಗಳು ಬರದಂತೆ ನೋಡಿಕೊಳ್ಬೇಕು.
ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಂಗಾತಿಯ ಜೊತೆಯಲ್ಲಿ, ನಿಮ್ಮ ಪತಿಯ ಜೊತೆ, ಪತ್ನಿಯ ಜೊತೆ, ಮಕ್ಕಳ ಜೊತೆಯಲ್ಲಿ, ಹಿರಿಯರ ಜೊತೆಯಲ್ಲಿ ಬಹಳ ನಯ ವಿನಯದಿಂದ ಈ ದಿನ ವರ್ತಿಸಬೇಕಾಗತ್ತೆ. ಎಲ್ಲೇ ಸಣ್ಣ ಹದ ತಪ್ಪಿದ್ರೂ ಕೂಡ ಈ ದಿನ ನಿಮಗೆ ಕಿರಿಕಿರಿ ತಪ್ಪಿದ್ದಲ್ಲ, ಸ್ವಲ್ಪ ಎಚ್ಚರಿಕೆ. ಇನ್ನು ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಸ್ವಲ್ಪ ಅಪಾಯದ ಸೂಚನೆಗಳು ಕೂಡ ಇರುವಂಥದ್ದು. ಹಾಗಾಗಿನೇ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಸುತ್ತಮುತ್ತ ಇರುವಂಥವರೇ ಈ ದಿನ ನಿಮ್ಮ ಶ್ರೇಯಸ್ಸನ್ನು ಬಯಸ್ತಾ ಇಲ್ಲ, ನಿಮ್ಮ ಒಳಿತನ್ನು ಬಯಸ್ತಾ ಇಲ್ಲ. ಹಾಗಾಗಿನೇ ಈ ದಿನ ಮನುಷ್ಯನ ಬಾಯಲ್ಲಿ 32 ಹಲ್ಲುಗಳಿದೆ, ಮೇಲೆ 16 ಕೆಳಗೆ 16. ಈ ಹಲ್ಲುಗಳೇ ಕೆಲವೊಮ್ಮೆ ನಾಲಿಗೆಯನ್ನು ಕಚ್ಚಲಿಕ್ಕೆ ಕಾಯ್ತಾ ಇರುತ್ತೆ. ಆದರೆ ನಾಲಿಗೆ ನೋಡಿ ಎಷ್ಟು ಜಾಣತನದಿಂದ ವರ್ತಿಸತ್ತೆ ಅಂತ ಹೇಳಿದ್ರೆ, ಅದು ಎಷ್ಟೇ ನಲಿತಾ ಇರಲಿ, ಎಷ್ಟೇ ಓಡಾಡ್ತಾ ಇರಲಿ, ಎಷ್ಟೇ ಆಹಾರವನ್ನು ಜಗಿತಾ ಇರಲಿ, ಆದರೂ ಹಲ್ಲುಗಳಿಗೆ ಸಿಕ್ಕಲ್ಲ. ಅಂತಹ ಒಂದು ವಿಶೇಷ ರೀತಿಯಲ್ಲಿ ಆ ನಾಲಿಗೆಯ ಕೌಶಲ್ಯ ತುಂಬಿಕೊಂಡಿರುತ್ತೆ. ಹಾಗಾಗಿನೇ ಈ ದಿನ ದುಷ್ಟರೂ ಇದ್ದಾರೆ, ಸ್ವಾರ್ಥಿಗಳೂ ಇದ್ದಾರೆ, ನಿಮ್ಮ ಸುತ್ತಮುತ್ತನೇ ಇದ್ದಾರೆ. ಅಂತಹ ಪ್ರಪಂಚದಲ್ಲಿ ಈ ದಿನ ನೀವು ತುಂಬ ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಾಗೆ ನಿಮ್ಮ ಕುಟುಂಬ ಸದಸ್ಯರ ವರ್ತನೆಯಿಂದ ಸ್ವಲ್ಪ ಕಳವಳ ಉಂಟಾಗ್ಬೋದು, ಸ್ವಲ್ಪ ಬೇಸರ ಆಗ್ಬೋದು. ಅವರ ನಡವಳಿಕೆ ನಿಮಗೆ ಇಷ್ಟ ಆಗಲ್ಲ, ಆದರೂ ಅನಿವಾರ್ಯ ಹೊಂದಾಣಿಕೆ ಮಾಡಿಕೊಳ್ಳೇಬೇಕಾಗತ್ತೆ. ಇನ್ನು ಕೆಲಸ ಕಾರ್ಯಗಳು ಈ ದಿನ ಸ್ವಲ್ಪ ನಿಧಾನ ಆಗ್ಬೋದು. ತಾಳ್ಮೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಾಧನೆಯ ದಿನ. ಏನೋ ಒಂದು ಕೆಲಸವನ್ನು ಸಾಧನೆ ಮಾಡ್ತೀರಿ, ನಿಮಗೆ ಸಂಪೂರ್ಣವಾದಂಥ ತೃಪ್ತಿ ಸಿಕ್ಕತ್ತೆ. ಹಾಗೆ ಅದರ ಫಲವನ್ನು ನೀವೇ ಅನುಭವಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ನೀವು ಬೆಳೆದಂಥ ಬೆಳೆಯನ್ನು ನೀವೇ ಅನುಭವಿಸುವಂಥ ಸಂದರ್ಭದಲ್ಲಿ, ಅದನ್ನು ಉಣ್ಣುವಂಥ ಸಂದರ್ಭದಲ್ಲಿ ಆಗುವಂಥ ಒಂದು ತೃಪ್ತಿ ಇದೆಯಲ್ಲ, ಅದು ಹೇಳುತ್ತೀರದು. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸದಿಂದ ಬರುವಂಥ ಫಲಿತಾಂಶ ಕೂಡ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಧಾರ್ಮಿಕ ಸಭೆಯಲ್ಲೋ ಸಮಾರಂಭದಲ್ಲೋ ಅಥವಾ ಒಂದು ಗ್ಯಾದರಿಂಗಲ್ಲೋ ಈ ದಿನ ನೀವು ಸೇರ್ಪಡೆ ಆಗುವಂಥದ್ದು, ಅದರಲ್ಲಿ ನಿಮ್ಮ ಬಂಧು ಮಿತ್ರರನ್ನು ಭೇಟಿಯಾಗುವಂಥದ್ದು, ಇದು ಕೂಡ ನಿಮಗೆ ಸಂತೋಷದ ಕ್ಷಣ. ಹಾಗೆ ಈ ದಿನ ಹಣಕಾಸಿನ ಯೋಜನೆಗಳಿದೆಯಲ್ಲ, ಇದನ್ನು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತೀರಿ. ಅದರ ಸಾಧಕ ಬಾಧಕಗಳನ್ನು ತುಂಬ ಚೆನ್ನಾಗಿ ತೂಗಿ ನೋಡಿ ಯಾವುದು ಸರಿ, ಯಾವುದು ಅನುಕೂಲ, ಯಾವುದನ್ನು ಕೈ ಬಿಡಬೇಕು, ಇಂಥ ವಿಚಾರಗಳಲ್ಲಿ ಬಹಳ ಸ್ಪಷ್ಟವಾದ ನಿರ್ಧಾರಗಳನ್ನು ಕೈಗೊಳ್ತೀರಿ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು, ಕೆಲಸಗಳು ಅಸ್ತವ್ಯಸ್ತ ಆಗ್ಬೋದು ಯಾವುದೋ ಕಾರಣದಿಂದ. ಅದನ್ನು ಕೂಡ ಸರಿದಾರಿಗೆ ತರುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀರಿ. ಒಟ್ಟಾರೆ ಈ ದಿನ ನೀವು ಒಂದು ಕಸದಿಂದ ರಸವನ್ನು ತೆಗೆಯುವಂಥ ಕೈಚಳಕ ನಿಮ್ಮಲ್ಲಿದೆ, ಬುದ್ಧಿವಂತಿಕೆ ಇದೆ. ಹಾಗಾಗಿನೇ ಈ ದಿನದಲ್ಲಿ ಕೆಲಸಗಳ ಬಗ್ಗೆ ಸಂಪೂರ್ಣವಾದಂಥ ಗಮನ ಇದೆ. ಆದರೆ ಈ ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ನಿರ್ಲಕ್ಷ್ಯ ಇರುವಂಥದ್ದು. ಹಾಗಾಗಿ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಗಮನ ಕೊಡಿ, ಆರೋಗ್ಯವನ್ನು ನೋಡಿಕೊಳ್ಳಿ. ಈ ದಿನ ನಿಮ್ಮ ಆರೋಗ್ಯ ಇಲ್ಲ ಅಂದರೂ ಕೂಡ ಕುಟುಂಬದಲ್ಲಿರುವಂಥ ಸದಸ್ಯರ ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿ ಬೇಕಾಗತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ, ಅದರಲ್ಲೂ ನೀವೇ ಏನಾದರೂ ವಿದ್ಯಾರ್ಥಿಗಳಾಗಿದ್ದರೆ ಈ ದಿನ ಓದಿನ ವಿಚಾರದಲ್ಲಿ ಹಿರಿಯರ ಮಾತುಗಳನ್ನು ಈ ದಿನ ಸ್ವಲ್ಪ ಕೇಳಿಸ್ಕೊಳ್ಳಿ, ಅದನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರು ಈ ದಿನ ಹೊಸ ಕಾರ್ಯಕ್ರಮವೊಂದನ್ನು ಆರಂಭಿಸುವಂಥ ಸಡಗರದಲ್ಲಿ ಇರ್ತೀರಿ. ಏನೋ ಒಂದು ಲವಲವಿಕೆ ಇದೆ, ಏನೋ ಒಂದು ಕುತೂಹಲ ಇದೆ, ಆ ಕೆಲಸ ಆರಂಭ ಆಗಿಬಿಡಬೇಕು, ಅದರಿಂದ ಬರುವಂಥ ಫಲಿತಾಂಶಗಳು ಏನಿದೆ ಅನ್ನುವಂಥದ್ದನ್ನು ನೋಡಬೇಕು. ಇಂತಹ ಒಂದು ತುದಿಗಾಲಲ್ಲೇ ನಿಂತಿರುವಂಥ ಸಂದರ್ಭ ಈ ದಿನ ನಿಮಗೆ ಎದುರಾಗುವಂಥದ್ದು. ಹಾಗೆ ಈ ದಿನ ಶುಭ ಕಾರ್ಯಗಳ ಬಗ್ಗೆ ನಿಮಗೆ ಒಲವು ಜಾಸ್ತಿ. ಅದಕ್ಕಾಗಿಯೇ ಈ ದೇವಾಲಯ ದರ್ಶನ ಆಗ್ಬೋದು, ಧಾರ್ಮಿಕ ವಿಚಾರಗಳಾಗ್ಬೋದು, ಆಧ್ಯಾತ್ಮಿಕ ಸತ್ಸಂಗಗಳಾಗ್ಬೋದು, ಇಂಥದ್ರಲ್ಲಿ ಈ ದಿನ ಸ್ವಲ್ಪ ಆಸಕ್ತಿ ಜಾಸ್ತಿ ಇರುತ್ತೆ. ಆದರೆ ಮನೆಯ ವಾತಾವರಣ ಕೂಡ ಶಾಂತಿಯಾಗಿರುತ್ತೆ. ಆದರೆ ಹಿರಿಯರು ಹೇಳೋ ರೀತಿಯಲ್ಲಿ ಈ 9 ವಿಚಾರಗಳನ್ನು ರಹಸ್ಯವಾಗಿ ಇಟ್ಕೊಳ್ಬೇಕು ಅನ್ನುವಂಥದ್ದು. ಆಯುರ್ವಿತ್ತಂ ಗೃಹಚ್ಛಿದ್ರಂ ಸಾಹಸಂ ಮಂತ್ರಮೌಷಧಂ ತಪೋ ದಾನಾವಮಾನವು ಚ ನವ ಗೋಪ್ಯಾನಿ ಕಾರಯೇತ್ ಅಂತ ಹೇಳುವಂಥದ್ದು. ಇದು ಆಯಸ್ಸು, ಹಣ, ಮನೆಯ ಒಳಜಗಳ, ದುಡುಕಿನಿಂದ ಆಗುವಂಥ ಕಾರ್ಯ, ಮಂತ್ರ, ಔಷಧ,
ತಪಸ್ಸು, ದಾನ, ಅವಮಾನ ಈ 9 ರಹಸ್ಯವಾಗಿ ಇಟ್ಕೊಂಡಿರಬೇಕು. ಇದನ್ನು ಬೇರೆಯವರ ಬಳಿ ಹೇಳಿದಾಗ ನಿಮ್ಮ ಒಂದು ಗೌರವ ಅಂತಸ್ತು ಕಡಿಮೆಯಾಗ್ಬಿಡುತ್ತೆ. ಹಾಗಾಗಿನೇ ಈ ರಹಸ್ಯ ಅನ್ನುವಂಥದ್ದು ನಿಮ್ಮಲ್ಲೇ ಇರಬೇಕು. ಎಲ್ಲಿ ಅವಮಾನ ಆಯಿತೋ ಅಲ್ಲಿ ಹೇಳ್ಕೊಳ್ಬಾರ್ದು. ಇಂಥವರಿಂದ ಅವಮಾನ ಆಯಿತು, ಹೀಗೆ ಆಯಿತು, ಹೀಗೆ ಸೋಲಾಯಿತು ಅನ್ನುವಂಥದ್ದನ್ನು ಹೇಳಬಾರ್ದು. ಇನ್ನು ಮನೆಯ ಒಳ ಜಗಳಗಳೇನಿದೆ ಅದು 4 ಗೋಡೆಯ ಮಧ್ಯದಲ್ಲೇ ಪರಿಹಾರವನ್ನು ಮಾಡಿಕೊಳ್ಬೇಕು. ಇನ್ನು ನಿಮ್ಮ ಆಯಸ್ಸು ಎಷ್ಟಿದೆ ಅನ್ನುವಂಥದ್ದನ್ನು ಈ ಜ್ಯೋತಿಷ್ಯರು ಹೇಳುವಂಥದ್ದಾಗಲಿ ಅಥವಾ ಹಣವನ್ನು ಹೇಗೆ ಸಂಪಾದನೆ ಮಾಡಿದ್ದೇನೆ, ಎಲ್ಲಿ ಅದನ್ನು ಕೂಡಿಟ್ಟಿದ್ದೇನೆ ಅನ್ನುವಂಥದ್ದನ್ನು ನಿಮ್ಮ ಬಂಧುಗಳಿಗೆ ಹೇಳುವಂಥದ್ದನ್ನಾಗಲಿ ಈ ದಿನ ಮಾಡಬಾರ್ದು. ಹಾಗೆ ಬಹಳ ಮುಖ್ಯವಾಗಿ ನೀವು ಮಾಡಬೇಕಾಗಿರುವಂಥದ್ದು ದುಡುಕಿನಿಂದ ಆಗಿರುವಂಥ ಕಾರ್ಯ, ಅದರಿಂದ ಉಂಟಾಗಿರುವಂಥ ಫಲ, ಇದನ್ನು ಕೂಡ ಹಂಚಿಕೊಳ್ಬಾರ್ದು. ಆದರೆ ನಿಮ್ಮ ಅನುಭವವನ್ನು ಹೇಳಬೇಕಷ್ಟೇ. ಈ ರೀತಿ ಕೆಲಸ ಮಾಡಿದ್ರೆ ಈ ರೀತಿಯ ತೊಂದರೆ ಆಗುತ್ತೆ, ಇದರಿಂದ ನಿನಗೆ ನಷ್ಟ ಆಗುತ್ತೆ ಅನ್ನುವಂಥ ವಿಚಾರವನ್ನು ಉಪದೇಶಪೂರ್ವಕವಾಗಿ ಹೇಳುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ಗುರುಸ್ಥಾನದಲ್ಲಿದ್ದು ಕೆಲವರಿಗೆ ಸಲಹೆ ಸೂಚನೆಗಳನ್ನು ಕೊಡುವಂಥದ್ದು ಕೂಡ ಇದೆ. ಆದರೆ ಆ ಸಲಹೆಯನ್ನು ಕೊಡುವಂಥ ಸಂದರ್ಭದಲ್ಲಿ ನೀವು ಪ್ರಾಕ್ಟಿಕಲ್ ಆಗಿರುವಂಥ ಒಂದು ದೃಷ್ಟಿಕೋನದಿಂದ ಹೇಳಬೇಕಾಗತ್ತೆ. ಯಾವುದು ಪ್ರಾಯೋಗಿಕ ಅದನ್ನು ಮಾತ್ರ ಈ ದಿನ ಹೇಳಬೇಕು. ಹಾಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲಕರವಾದಂಥ ವಾತಾವರಣ ಇರುತ್ತೆ, ಕೆಲಸಗಳು ಸುಗಮವಾಗಿ ಸಾಗುತ್ತೆ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರು ಈ ದಿನ ಮಿಶ್ರ ಫಲಗಳನ್ನು ಅನುಭವಿಸುವಂಥ ದಿನ. ಅದರಲ್ಲೂ ಕೆಲವೊಂದು ವಿಚಾರಗಳಲ್ಲಿ ಎಚ್ಚರ ತಪ್ಪುವಂಥ ಸಂದರ್ಭಗಳಿದೆ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಈ ದಿನ ತುಂಬ ನಿರ್ಲಕ್ಷ್ಯ ಇರುವಂಥದ್ದು. ಯಾವುದೇ ವಿಚಾರದಲ್ಲೂ ಕೂಡ ಲೆಕ್ಕಾಚಾರ ಅನ್ನುವಂಥದ್ದು ಇಲ್ಲ. ಅದರಿಂದಲೇ ಈ ದಿನ ನಿಮ್ಮ ಆದಾಯಕ್ಕಿಂತ ವೆಚ್ಚಗಳು ಜಾಸ್ತಿ ಆಗುವಂಥದ್ದು ಇದೆ. ಹಾಗೆ ಈ ದಿನ ನಿಮಗೆ ತೃಪ್ತಿ ಎಲ್ಲಿ ಸಿಕ್ಕತ್ತೆ, ಸಂತೋಷ ಎಲ್ಲಿ ಸಿಕ್ಕತ್ತೆ ಅನ್ನುವಂಥದ್ದನ್ನು ಹುಡುಕಾಟದಲ್ಲೇ ಇರ್ತೀರಿ. ಆದರೆ ಎಲ್ಲವೂ ಕೂಡ ನಿಮ್ಮ ಬಳಿಯೇ ಇದೆ, ಅದನ್ನು ಬಳಸ್ಕೊಳ್ಳಲ್ಲ. ಅಂಗೈಯಲ್ಲಿ ಬೆಣ್ಣೆ ಇದೆ, ತುಪ್ಪಕ್ಕೆ ಹುಡುಕಾಡಿದ್ರು ಅನ್ನುವಂಥ ರೀತಿಯಲ್ಲಿ ಈ ದಿನ ನಿಮ್ಮ ಅಂತಃಸತ್ವವನ್ನು, ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು, ನಿಮ್ಮ ಸಾಮರ್ಥ್ಯವನ್ನು ಈ ದಿನ ನೀವು ಕಂಡುಕೊಳ್ಳಲ್ಲ. ಹಾಗಾಗಿನೇ ಸೂಕ್ತವಾಗಿರುವಂಥ ಪ್ರತಿಭೆ ಈ ದಿನ ಹೊರಗೆ ಬರಬೇಕು. ನಿಮ್ಮ ಒಂದು ಹವ್ಯಾಸ ಆಗಲಿ, ನಿಮ್ಮ ಒಂದು ಟ್ಯಾಲೆಂಟ್ ಆಗಲಿ ಈ ದಿನ ಹೊರಗೆ ಬಂದಾಗ ನಿಮಗೆ ಸಂತೋಷ ಉಂಟಾಗುತ್ತೆ. ಹಾಗಾಗಿ ಈ ದಿನದ ಹೆಚ್ಚು ವ್ಯವಹಾರಗಳು ಸ್ವಲ್ಪ ನಿಧಾನ ಆಗ್ಬೋದು. ಆದರೆ ಪರಿಚಯಸ್ಥರ ಜೊತೆಯಲ್ಲೇ ವ್ಯವಹಾರಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಮಾತುಕತೆಯ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಆಗಬಾರ್ದು. ಆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಕಾಡಿ ಕೂಡಬೇಕೇ ಹೊರತು ಕೂಡಿ ಕಾಡಬಾರದು ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಸಂಬಂಧದಲ್ಲಿ, ಯಾವುದೇ ಗೆಳೆತನದಲ್ಲಿ ಈ ದಿನ ಬಹಳ ನಿಸ್ವಾರ್ಥವಾಗಿ ನೀವು ಹೊಂದಾಣಿಕೆಯ ಮೂಲಕ ಅದರ ಸಂಬಂಧವನ್ನು ಉಳಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಸ್ನೇಹಿತರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಹಣದ ಲೇವಾದೇವಿ ವ್ಯವಹಾರವೇ ಈ ದಿನ ಬೇಡ, ಯಾಕೆಂದರೆ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ. ಇನ್ನು ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ, ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಆಹಾರ ವಿಹಾರಾದಿಗಳಲ್ಲಿ ಸ್ವಲ್ಪ ನಿಯಂತ್ರಣದ ಅಗತ್ಯತೆ ಕೂಡ ಇದೆ. ಇದನ್ನು ಕೂಡ ನೀವು ಗಮನಿಸಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥದ್ದು. ಅದಕ್ಕಾಗಿಯೇ ನಿಮ್ಮ ತಾಳ್ಮೆ ಪರೀಕ್ಷಿಸಲ್ಪಡುತ್ತೆ. ಕೆಲಸಗಳು ಆಗದೇ ಇದ್ದಾಗ, ಫಲಿತಾಂಶ ಸಿಕ್ಕದೇ ಇದ್ದಾಗ ಈ ದಿನ ನಿರಾಸೆ ಉಂಟಾಗುವಂಥದ್ದು, ಹತಾಶ ಮನೋಭಾವ ಇರುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ನಿಮ್ಮ ಕೆಲಸ ಆಗಲಿಲ್ಲ ಅಂತ ಹೇಳಿ ಬೇರೆಯವರ ಮೇಲೆ ಕೋಪಗೊಳ್ತೀರಿ. ಇಲ್ಲಿ ಎತ್ತಿಗೆ ಜ್ವರ ಬಂತು ಅಂದರೆ ಎಮ್ಮೆಗೆ ಬರೆ ಹಾಕುವಂತಾರಲ್ಲ, ಆ ರೀತಿಯಲ್ಲಿ ಯಾರದ್ದೋ ಮೇಲಿನ ಸೇಡನ್ನು ಯಾರದ್ದೋ ಮೇಲೆ ತೀರಿಸ್ಕೊಳ್ಳುವಂಥದ್ದು, ಯಾರ ಮೇಲಿನ ಕೋಪ ಯಾರಿಗೋ ಮೂಲವಾಗುವಂಥದ್ದು. ಹಾಗಾಗಿ ಈ ದಿನ ದ್ವಂದ್ವಗಳ ನಡುವೆಯೇ ನೀವು ಜೀವನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ಕೆಲವೊಂದು ಸಮಸ್ಯೆಗಳು ಬಹಳ ವಿಪರೀತವಾಗಿ ಕಾಡುವಂಥದ್ದು. ಅದರಲ್ಲೂ ನೀವಾಗಿ ಮಾಡಿಕೊಂಡಿರುವಂಥ ಸಮಸ್ಯೆಗಳು, ಆ ತಪ್ಪುಗಳು, ಆ ಅಪರಾಧಗಳು ಹಾಗಾಗಬಾರ್ದಿತ್ತು ಅನ್ನುವಂಥ ಪಶ್ಚಾತ್ತಾಪ ಕೂಡ ಈ ದಿನ ಆಗುವಂಥದ್ದಿದೆ. ಆದರೆ
ಈಗ ಕಾಲ ಮಿಂಚಿ ಹೋಗಿದೆ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಏನು ಅನ್ನುವಂಥ ರೀತಿಯಲ್ಲಿ ಅದರ ಬಗ್ಗೆ ಹೆಚ್ಚು ಚಿಂತೆ ಮಾಡುವಂಥ ಅಗತ್ಯತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಈ ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸವನ್ನು ನಿಲ್ಲಿಸ್ಬಿಡಿ. ಇನ್ನು ಮನೆಯಲ್ಲಿ ಸಂತೋಷದ ವಾತಾವರಣ ಬೇಕು ಅಂತ ಹೇಳಿದ್ರೆ ನೀವೇ ಅದಕ್ಕೆ ಸ್ವಲ್ಪ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಉದ್ಯೋಗ ಸ್ಥಾನವನ್ನು ಭದ್ರಪಡಿಸ್ಕೊಳ್ಬೇಕಿದ್ರೆ ಈ ದಿನದಲ್ಲಿ ಸ್ವಲ್ಪ ನಿಷ್ಠೆಯಿಂದ, ಸ್ವಲ್ಪ ಪ್ರಾಮಾಣಿಕತೆಯಿಂದ, ಅದರಲ್ಲೂ ಸಮಯ ಪ್ರಜ್ಞತೆಯಿಂದ ನೀವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಹಿರಿಯರಾಗಲಿ, ಹಿರಿಯ ಅಧಿಕಾರಿಗಳಾಗಲಿ ಅವರ ವಿಶ್ವಾಸವನ್ನು ಗಳಿಸ್ಕೊಳ್ಬೇಕು. ಹಾಗೆ ಗಳಿಸ್ಕೊಂಡಿರುವಂಥ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕು. ಇದೂ ಕೂಡ ನಿಮ್ಮ ಜವಾಬ್ದಾರಿ. ಹಾಗಾಗಿ ಯಾವುದೇ ವಿಚಾರವನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಯಾವ ವ್ಯಕ್ತಿಯನ್ನು ಕೂಡ ತಿರಸ್ಕಾರ ಮಾಡಬೇಡಿ. ಹಾಗೆ ಈ ದಿನ ಬೇಕು ಅನ್ನೋವಂಥವ್ರು ಬೆಟ್ಟದ ತುದಿಯಲ್ಲಿದ್ದರೂ ಕೂಡ ನಿಮ್ಮನ್ನು ಹುಡುಕೊಂಡು ಬರ್ತಾರೆ. ಬೇಡ ಅನ್ನೋವಂಥವ್ರು ಕಣ್ಣೆದುರಿಗಿದ್ರೂ ಕೂಡ ನಿಮ್ಮನ್ನು ಕಡೆಗಣಿಸ್ತಾರೆ. ಇದು ನಿಮಗೆ ಗೊತ್ತಾಗಬೇಕು. ಪ್ರೀತಿಯ ವಿಚಾರದಲ್ಲಿ ಈ ರೀತಿಯ ಅನುಭವ ಈ ದಿನ ಆಗುವಂಥದ್ದು ಇದೆ. ಹಾಗಾಗಿ ಯಾರು ನಿಮ್ಮ ಜೊತೆ ಇದ್ದಾರೆ, ನಿಮ್ಮ ಶ್ರೇಯಸ್ಸನ್ನು ಬಯಸ್ತಾರೆ, ಅಂಥವ್ರಿಗೆ ಗೌರವ ಕೊಡಿ. ಹಾಗೆ ಈ ಬರದೇ ಇದ್ದಂಥವರು, ನಿಮಗೆ ಸಹಾಯ ಮಾಡದೇ ಇದ್ದಂಥವರು, ಅಂಥವ್ರನ್ನು ಈ ದಿನ ನಿರ್ಲಕ್ಷ್ಯ ಮಾಡಲೇಬೇಕಾಗತ್ತೆ. ಹಾಗಾಗಿ ಇರುವುದೆಲ್ಲವ ಬಿಟ್ಟು ಇರೋದುದರೆಡೆಗೆ ತುಡಿಯುವುದೇ ಜೀವನ ಅನ್ನುವಂಥ ರೀತಿಯಲ್ಲಾಗಬಾರ್ದು. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ನೆಮ್ಮದಿಯ ದಿನ, ಕುಟುಂಬ ಸದಸ್ಯರಿಂದ ಸಹಾಯ ಸಿಕ್ಕುವಂಥ ದಿನ. ಹಾಗಾಗಿನೇ ಕೆಲವು ಕಷ್ಟದ ಕೆಲಸಗಳನ್ನು ಕೂಡ ಬಹಳ ನಗುನಗ್ತಾ ಸಂತೋಷದಿಂದ ನೀವು ನಿಭಾಯಿಸ್ತೀರಿ. ಏಕೆಂದರೆ ಕುಟುಂಬಸ್ಥರ ಬೆಂಬಲ ನಿಮಗಿದೆ, ನಿಮ್ಮ ಮಾತಿನಲ್ಲಿ ವಿಶ್ವಾಸ ಇದೆ. ಹಾಗೆ ನೀವು ಮಾಡುವಂಥ ಪ್ರಯತ್ನಕ್ಕೂ ಕೂಡ ಅವರು ಕೈ ಜೋಡಿಸ್ತಾರೆ. ಹಾಗಾಗಿನೇ ಈ ದಿನ ನಿಮಗೆ ಎಲ್ಲಿಲ್ಲದ ಬಲ ಬಂದಂತಾಗಿರುತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಎಷ್ಟು ಜಾಗೃತಿಯಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಮೋಸಕ್ಕೆ ಒಳಗಾಗುವಂಥದ್ದು ಕೂಡ ಇದೆ. ಅದರಲ್ಲೂ ಈ ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ತುಂಬ ಸಂಯಮದಿಂದ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ನಡ್ಕೊಳ್ತೀರಿ. ಏಕೆಂದರೆ ನಿಮ್ಮ ಪ್ರೀತಿ ಪಾತ್ರರ ಮನಸ್ಸು ನೋಯಿಸಬಾರ್ದು, ಅದನ್ನು ಸಂತೋಷದಿಂದ ಕಾಪಾಡಬೇಕು ಅನ್ನುವಂಥ ವಿಚಾರ ಪ್ರಧಾನವಾಗಿರುತ್ತೆ. ಅದಕ್ಕೆ ಒಂದು ಪ್ರಿಯಾರಿಟಿಯನ್ನು ಕೊಡ್ತೀರಿ. ಇನ್ನು ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಾಗಲಿ, ನಿಮ್ಮ ವ್ಯಾಪಾರಿ ಕ್ಷೇತ್ರದಲ್ಲಾಗಲಿ ಹೊಸ ಅವಕಾಶಗಳು ನಿಮಗೆ ಒದಗಿ ಬರುವಂಥದ್ದಿದೆ. ಹಾಗಾಗಿ ನಿಮ್ಮ ತನವನ್ನು ಪ್ರೂವ್ ಮಾಡಲಿಕ್ಕೆ ಅವಕಾಶ ಈ ದಿನ ಸಿಕ್ಕತ್ತೆ, ಅದನ್ನು ಬಳಸ್ಕೊಳ್ಳಿ. ಇನ್ನು ಈ ದಿನದಲ್ಲಿ ಸಮಸ್ಯೆಗಳಿದ್ದರೆ ಅದು ಸಣ್ಣ ಪುಟ್ಟ ಸಮಸ್ಯೆಗಳು, ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ, ಅದು ಕೂಡ ಯಶಸ್ವಿಯಾಗತ್ತೆ. ಹಾಗೆ ಈ ದಿನದಲ್ಲಿ ನಿಂತು ಹೋಗಿರುವಂಥ ಕೆಲಸ ಕಾರ್ಯಗಳನ್ನು ಮತ್ತೆ ಶುರು ಮಾಡುವಂಥದ್ದು, ಅದು ಕೂಡ ಸರಾಗವಾಗಿ ನಡೆಯುತ್ತೆ. ಫಲಿತಾಂಶಗಳು ಕೂಡ ಬೇಗ ಸಿಕ್ಕತ್ತೆ. ಇನ್ನು ಈ ದಿನ ಬಹಳ ದಿನಗಳಿಂದ ಭೇಟಿ ಮಾಡದೇ ಇದ್ದಂಥ ವ್ಯಕ್ತಿಗಳನ್ನು ಈ ದಿನ ಸಂಪರ್ಕ ಮಾಡ್ತೀರಿ. ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ, ವಾಕ್ ಚಾತುರ್ಯ ಬಹಳ ಅದ್ಭುತವಾಗಿದೆ. ಹಾಗಾಗಿನೇ ಈ ದಿನ ಸಮಸ್ಯೆಗಳನ್ನೇ ಮಾತಿನ ಮೂಲಕ ಪರಿಹಾರ ಮಾಡಿಕೊಳ್ಳುವಂಥದ್ದು, ಹಾಗೆ ಈ ಹಳಸಿ ಹೋಗಿರುವಂಥ ಸಂಬಂಧಗಳನ್ನು ಕೂಡ ಪುನರ್ನವೀಕರಣ ಮಾಡಿಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ನಿಮ್ಮ ಮಾತು, ನಿಮ್ಮ ಪ್ರತಿಭೆಯನ್ನು ಆಧರಿಸಿರುವಂಥದ್ದು ಬಹಳ ಉತ್ತಮವಾದಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.